ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿ ಓಂ. ಸನತ್ಸುಜಾತ ಅಂತ ಪ್ರಸಿದ್ಧರಾದ ಬ್ರಹ್ಮದೇವರ ಮಾನಸಪುತ್ರರಾದ ಸನತ್ಕುಮಾರರು ವಿದುರನ ಮಾತಿನಂತೆ ಧೃತರಾಷ್ಟ್ರ ಮಹಾರಾಜನಿಗೆ ತತ್ವೋಪದೇಶವನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಅತ್ಯಂತ ಕಷ್ಟಕರವಾದ ಭಾಗ, ತುಂಬಾ ಕಷ್ಟ ಅಂತ ಅನ್ನಿಸುವಂತಹ ಭಾಗ ಅದು ಮುಗಿದೋಯ್ತು. ಇನ್ನೇನಿದ್ರು ಸುಲಭದಲ್ಲಿ ಅರ್ಥ ಆಗುವಂತಹ ಇನ್ನೆರಡು ಅಧ್ಯಾಯ ಇದೆ, 2-3 ಅಧ್ಯಾಯ ಇದೆ. ತುಂಬಾ ಚೆನ್ನಾಗಿದೆ ಅವರ ಉಪದೇಶ. ಪಾತ್ರ ಉತ್ತಮ ಯಾರು, ಸತ್ಪಾತ್ರನಾದ ಬ್ರಾಹ್ಮಣ ಅಂದ್ರೆ ಯಾರು ಅನ್ನೋದನ್ನೆಲ್ಲ ವಿಶೇಷವಾಗಿ ಹೇಳಿ, 5 ವೇದಗಳ ಅಧ್ಯಯನ ಮಾಡಲಿಕ್ಕೆ ಯೋಗ್ಯತೆ ಉಳ್ಳವರು ತ್ರೈವರ್ಣಿಕರಾದ ಬ್ರಾಹ್ಮಣರು, ಅಲ್ಲಿ ಉತ್ತಮರಾಗಿರ್ತಕ್ಕಂತಹ ಸ್ತ್ರೀಯರುಗಳು ಮಹಾಭಾರತ ಪುರಾಣಗಳಿಗೆ ಅಧಿಕಾರಿಗಳು ಅನ್ನುವಂತಹ ತತ್ವ ನಮಗ್ ಗೊತ್ತಾಯ್ತು. ಅಲ್ಲಿಂದ ಇನ್ನು ಮುಂದಕ್ಕೆ ಧೃತರಾಷ್ಟ್ರನ ಪ್ರಶ್ನೆ ಏನಂತ, ಎಲ್ಲ ಆಶ್ರಮಗಳನ್ನು ಅನುಷ್ಠಾನ ಮಾಡೋದು, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ, ಆ ಗೃಹಸ್ಥಾಶ್ರಮದ ಧರ್ಮಗಳನ್ನ ಫಾಲೋ ಮಾಡೋದು, ವಾನಪ್ರಸ್ಥಾಶ್ರಮ ಧರ್ಮಗಳನ್ನ ಫಾಲೋ ಮಾಡೋದು, ಸನ್ಯಾಸಾಶ್ರಮ ಧರ್ಮಗಳನ್ನ ಫಾಲೋ ಮಾಡೋದು, ಇದೆಲ್ಲ ನಾವು ಆಯಾ ಆಶ್ರಮ ಧರ್ಮಗಳನ್ನ ಅನುಷ್ಠಾನ ಮಾಡಬೇಕು ಅಂದ್ರೆ ಮೊದಲು ಏನಿರ್ಬೇಕು, ಫಸ್ಟ್ ಆಶ್ರಮ ಅಂದ್ರೆ ಯಾವುದು ಅಂದ್ರೆ ಬ್ರಹ್ಮಚರ್ಯ ಆಶ್ರಮ, ಪ್ರಾಥಮಿಕವಾದ ಆಶ್ರಮ ಅಂತಾರೆ, ಪ್ರೈಮರಿ ಅದು. ಬ್ರಹ್ಮಚರ್ಯಾಶ್ರಮ ಅನ್ನೋದು ಅತ್ಯಂತ ಬೇಸಿಕ್. ಅದರಿಂದ ಬ್ರಹ್ಮಚರ್ಯಾಶ್ರಮದಲ್ಲಿದ್ದು ಗುರುಕುಲದಲ್ಲಿ ವಾಸ ಮಾಡಿ ಅಲ್ಲಿ ಬ್ರಹ್ಮಜ್ಞಾನ ಸಾಧನವನ್ನು ಮಾಡಬೇಕು, ಅಂದ್ರೆ ಶಾಸ್ತ್ರಾಧ್ಯಯನವನ್ನು ಮಾಡಬೇಕು. ಅಂದ್ರೆ ಬ್ರಹ್ಮಚರ್ಯಾಶ್ರಮ ಅನ್ನೋದು ಅತ್ಯಂತ ಎಲ್ಲದಕ್ಕೂ ಮೂಲ, ಆದ್ದರಿಂದ ಇದು ಶ್ರೇಷ್ಠವಾದ ಆಶ್ರಮ ಅಂತ ಅನ್ನೋದನ್ನ ಇಲ್ಲಿ ಹೇಳ್ತಾ, ಈ ಅಧ್ಯಾಯದಲ್ಲಿ ಒಂದು ಅರ್ಧ ಭಾಗ ಅಧ್ಯಾಯ ಬ್ರಹ್ಮಚರ್ಯಾಶ್ರಮದ ಬಗ್ಗೆನೆ ಉಲ್ಲೇಖ ಬರುತ್ತೆ. ಅದರ ಬಗ್ಗೆ ಪ್ರಶ್ನೆ ಧೃತರಾಷ್ಟ್ರನದ್ದು. ಅದರ ಜೊತೆಯಲ್ಲೇ ನಿನ್ನೆ ತನಕ ಕೇಳಿದ ಅಧ್ಯಾಯದಲ್ಲಿ ಹೇಳಿದ ಎಲ್ಲ ಪ್ರಮೇಯಗಳನ್ನ ಪ್ರಶಂಸೆ ಮಾಡ್ತಾನೆ. ಧೃತರಾಷ್ಟ್ರ ಮಾತಾಡ್ತಾನೆ, ಸನತ್ ಸುಜಾತ ಯದಿ ಮಾಂ ಪರಾರ್ಥಾಂ ಬ್ರಾಹ್ಮೀಂ ವಾಚಂ ವದಸಿ ವಿಶ್ವರೂಪಾಂ ಪರಾಂ ಹಿ ಕಾರ್ಯೇಷು ಸುದುರ್ಲಭಾಂ ಕಥಾಂ ತದ್ಬ್ರೂಹಿ ಮೇ ವಾಕ್ಯಮೇವಂ ಕುಮಾರ. ಸನತ್ ಸುಜಾತರನ್ನು ಕುಮಾರ ಅಂತ ಕರೆದ. ಧೃತರಾಷ್ಟ್ರ ಅವರನ್ನು ಹೇಳಬೇಕಾದ್ರೆ ಕುಮಾರ ಅಂತ ಕರೆದ. ಏನು ಕುಮಾರ? ಕುಮಾರ ಅನ್ನೋದಕ್ಕೆ 3 ರೀತಿಯಾದ ಅರ್ಥ, 3 ರೀತಿಯಾದ ಅರ್ಥವನ್ನ ಬರೀತಾರೆ ವಾದಿರಾಜ ಸ್ವಾಮಿಗಳು. ಒಂದು, ಕುಮಾರ ಅಂದ್ರೆ ಮನ್ಮಥನ ಬಾಧೆ, ಕಾಮದ ಬಾಧೆ ಇವ್ರಿಗಿಲ್ಲ. ಕುತ್ಸಿತಃ ಮಾರಹ ಯಸ್ಮಾತ್ ಸಹ ಕುಮಾರಃ ಅಂತ. ಯಾರಿಂದ ಮನ್ಮಥನೇ ಕೀಳಾಗಿ ಬಿಟ್ನೋ ಅಂದ್ರೆ ಮನ್ಮಥನ ಬಾಧೆ, ಕೆಟ್ಟ ಕಾಮನೆಗಳು ಇಲ್ಲ ಅವರಿಗೆ, ಆದ್ದರಿಂದ ಅವರನ್ನ ಕುಮಾರ. 4 ಅರ್ಥ ಬರುತ್ತೆ. ಒಂದು, ಮನ್ಮಥನ ತೊಂದರೆ ಇಲ್ಲದೆ ಇರುವವರು ಅಂತ ಒಂದರ್ಥ, ಬ್ರಹ್ಮದೇವರ ಕುಮಾರ ಅಂತ ಒಂದರ್ಥ. ಲಕ್ಷಾಲಂಕಾರದಲ್ಲಿ 2 ಅರ್ಥವನ್ನ ಕೊಡ್ತಾರೆ ವಾದಿರಾಜರು. ಅದಾದ್ಮೇಲೆ ಸನತ್ ಸುಜಾತೀಯ ವ್ಯಾಖ್ಯಾನದಲ್ಲಿ 2-3 ಅರ್ಥಗಳನ್ನ ಕೊಡ್ತಾರೆ. ಒಂದು, ಮನ್ಮಥನ ಬಾಧೆ ಇಲ್ಲದವರು ಕುಮಾರರು, ಬ್ರಹ್ಮದೇವರ ಕುಮಾರರು. ಆಮೇಲೆ ಕುತ್ಸಿತವಾದಂತಹ ಸಂಸಾರವನ್ನ ಅಂದ್ರೆ ಅನ್ಯಥಾ ಜ್ಞಾನವನ್ನ ತಮ್ಮ ಉಪದೇಶದಿಂದ ಬರುವಂತಹ ಬ್ರಹ್ಮಜ್ಞಾನದಿಂದ ನಾಶ ಮಾಡ್ತಾರೆ. ಅಂದ್ರೆ ತತ್ವೋಪದೇಶವನ್ನ ಮಾಡೋದರ ಮೂಲಕ
ಅಜ್ಞಾನವನ್ನ ಕಳೆದು ಆ ಮೂಲಕ ಸಂಸಾರವನ್ನೇ ನಮಗೆ ಇಲ್ಲದಂತೆ ಮಾಡುವವರು ಕುಮಾರರು. ಇನ್ನೊಂದರ್ಥ, ಎಷ್ಟು ವಯಸ್ಸಿನ ಪೂರ್ವೇಶಾಂ ಅಪಿ ಪೂರ್ವಜಾಹ ಅಂತ ಭಾಗವತದಲ್ಲಿ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಪಂಚಷಡ್ಢಾಯನಾರ್ಭಾಭಾಹ ಪೂರ್ವೇಶಾಂ ಅಪಿ ಪೂರ್ವಜಾಹ ಅಂತ ಅವ್ರ ಬಗ್ಗೆ ಮಾತಾಡ್ತಾರೆ. 5-6 ವರ್ಷಗಳ ಮಕ್ಕಳಂತೆ ಕಾಣ್ತಾರೆ. ಎಲ್ಲ ದೊಡ್ಡವರಿಗೂ ದೊಡ್ಡವರು. ಅವ್ರು ಯಾವಾಗ ಹುಟ್ಟಿದ್ರು ಅಂದ್ರೆ ಆರಂಭದಲ್ಲೇ ಹುಟ್ಟು ಬಿಟ್ಟಿದ್ದಾರೆ. ಆದ್ದರಿಂದ 5 ವರ್ಷದ ಹುಡುಗನಂತೆ ಕಾಣ್ತಾರೆ, ಆದ್ದರಿಂದ ಕುಮಾರ. ಬ್ರಹ್ಮದೇವರ ಕುಮಾರರಾದ್ದರಿಂದ ಕುಮಾರ. ಮನ್ಮಥನ ಬಾಧೆಯನ್ನ ಕಳೆದುಕೊಂಡಿದ್ದಾರೆ, ಆದ್ದರಿಂದ ಕುಮಾರ. ಕೆಟ್ಟದಾದ ಸಂಸಾರ ಅನ್ಯಥಾ ಜ್ಞಾನವನ್ನ ಉಪದೇಶ ಮಾಡಿ ಬ್ರಹ್ಮಜ್ಞಾನವನ್ನ ಕೊಡಿಸೋದರ ಮೂಲಕ ನಾಶ ಮಾಡ್ತಾರೆ, ಆದ್ದರಿಂದ ಕುಮಾರ. ನೋಡಿ, ಇಷ್ಟು ಅರ್ಥ ಕುಮಾರ ಅಂತಂದ್ರೆ. ಅಂತಹ ಕುಮಾರರೇ, ನೀವೇನ್ ಮಾಡಿದ್ರಿ? ನನಗೆ ಇಲ್ಲಿ ತನಕ ನಿಮ್ಮ ವಿಚಿತ್ರವಾದ ಮಾತುಗಳಿಂದ ಭಗವಂತನ ಬಗ್ಗೆ ಉಪದೇಶ ಮಾಡಿದ್ರಿ. ಬೇಕಾ ವಿಶ್ವರೂಪ ಅಂತಾನೆ ಧೃತರಾಷ್ಟ್ರ. ಅನೇಕ ಅರ್ಥಗಳಿಂದ ಕೂಡಿದ ಮಾತುಗಳಿಂದ, ಏನು ವೇದಗಳೇನು ಹೇಳ್ತಾ ಇದೆ, ಭಗವಂತನನ್ನೂ ಹೇಳ್ತಾ ಇದೆ, ನಮ್ಮನ್ನ ಹೇಗೆ ಸಾಧನೆ ಮಾರ್ಗದಲ್ಲಿ ತಗೊಂಡು ಹೋಗ್ಬೇಕು ಅನ್ನೋದನ್ನೂ ವೇದ ಹೇಳ್ತಾ ಇದೆ. ಮುಖ್ಯ ಅರ್ಥ, ಪರಮ ಮುಖ್ಯವಾಗಿ ಭಗವಂತನನ್ನ ವೇದ ಹೇಳ್ತಾ ಇದೆ, ಮುಖ್ಯವಾಗಿ ದೇವತೆಗಳನ್ನ ಹೇಳ್ತಾ ಇದೆ, ಅಮುಖ್ಯವಾಗಿ ಕರ್ಮಗಳನ್ನ ಹೇಳ್ತಾ ಇದೆ. ಆದ್ದರಿಂದ ಸುಲಭದಲ್ಲಿ ಅರ್ಥ ಆಗದೇ ಇರುವಂಥದ್ದು. ನೋಡಿ, ಇಲ್ಲಿ ಬಂತು ಮಾತು. ಅರ್ಥ ಆಗುತ್ತೋ ಇಲ್ವೋ ಅಂತಂದ್ರೆ ಸುದುರ್ಲಭ ಮಂದ. ಸುದುರ್ಲಭ, ಸ್ವಲ್ಪ ಅಲ್ಪಜ್ಞಾನಿಗಳಾದ್ರೆ ಸುಲಭದಲ್ಲಿ ಅರ್ಥ ಆಗೋದಿಲ್ಲ. ಅಂತಹ ವೇದಕ್ಕೆ ಸಂಬಂಧಪಟ್ಟ ಉಪದೇಶವನ್ನ ನೀವು ನನಗೆ ಇಲ್ಲಿ ತನಕ ಮಾಡಿದ್ರಿ. ಎಂಥ ಮಹಾನುಭಾವರಪ್ಪ. ಈಗ ಸುಲಭವಾಗಿ ಸಾಧನೆಯನ್ನ ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಡುವಂತಹ ತತ್ವಗಳ ಬಗ್ಗೆ ಪ್ರಶ್ನೆ ಮಾಡ್ತೀನಿ. ದಯಮಾಡಿ ಆ ವಿಷಯದ ಬಗ್ಗೆ ನನಗೆ ನೀವು ತಿಳಿಸಿಕೊಡಬೇಕು ಅಂತ ಪ್ರಾರ್ಥನೆ. ಇಲ್ಲಿ ತನಕ ಅತ್ಯಂತ ಕ್ಲಿಷ್ಟವಾದ ಅತ್ಯಂತ ಅಂದ್ರೆ ಇಲ್ಲಿ ತನಕ ಹೇಳಿದ ಪ್ರಮೇಯ ಅಷ್ಟು ಸುಲಭ ಅಲ್ಲ ಅಂತ ಗೊತ್ತಾಗುತ್ತೆ. ಅಷ್ಟು ಸುಲಭದಲ್ಲಿ ತಿಳ್ಕೊಳ್ಳಿಕ್ಕೆ ಆಗದೆ ಇರ್ತಕ್ಕಂಥ, ಮತ್ತೆ 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 ಅದನ್ನ ಕೇಳಿದಾಗ ಮನನ ಮಾಡಿದಾಗ ಮಾತ್ರ ಅರ್ಥ ಆಗುವಂತಹ ಪ್ರಮೇಯ ಅಂತ ಗೊತ್ತಾಯ್ತು. ಸುದುರ್ಲಭ. ಈಗ ನಾನು ಕೆಲವನ್ನ ಅಂದ್ರೆ ಈಸಿಯಾಗಿ ದೇವರನ್ನ ತಿಳ್ಕೊಳ್ಳೋದು ಹೆಂಗೆ, ಅದರ ಬಗ್ಗೆ ವೇದಾರ್ಥ ಜ್ಞಾನವನ್ನ ಈಸಿಯಾಗಿ, ಕಷ್ಟ ಇಲ್ಲ, ಆಯಾಸ ಆಗಬಾರದು, ಶ್ರಮ ಆಗಬಾರದು, ಈಸಿಯಾಗಿ ವೇದಾರ್ಥ ಜ್ಞಾನ ನಮಗೆ ಬರಬೇಕು. ಹಾಗೆ ಹೆಂಗ್ ಮಾಡೋದು ಅದನ್ನು ಸ್ವಲ್ಪ ಹೇಳ್ಬೇಕು ನೀವು ಅಂದಿದ್ದಕ್ಕೆ ಅವರಂತಾರೆ, ಬಹು ಆಯಾಸ ಪಡಬೇಕು ಬ್ರಹ್ಮಜ್ಞಾನವನ್ನ ಪಡೀಲಿಕ್ಕೆ. ತುಂಬಾ ಕಷ್ಟ ಇದೆ. ಬಹಳ ಪ್ರಯಾಸ ಇರುವಂತಹ, ಆ ಪ್ರಯಾಸ ಪಟ್ರು 100% ಸಕ್ಸಸ್ ಆಗ್ತೀವಿ ಅಂತಿಲ್ಲ ಈ ಜನ್ಮದಲ್ಲಿ. 6 ಜನ್ಮ ಅಷ್ಟು ಪ್ರಯಾಸ ಇರುವಂತಹ ಸಾಧನೆ ಬ್ರಹ್ಮಜ್ಞಾನವನ್ನ ಪಡೀಲಿಕ್ಕೆ. ಅಷ್ಟು ಪ್ರಯಾಸ ಪಡಬೇಕು ನಾವು. ಅದನ್ನ ಹೆಚ್ಚು ಪ್ರಯಾಸ ಇಲ್ಲದೆ ಕಡಿಮೆ ಶ್ರಮವನ್ನ ಹಾಕಿ ಬ್ರಹ್ಮಜ್ಞಾನವನ್ನ ಪಡೆಯೋದು ಹೆಂಗೆ ಅನ್ನುವಂತಹ ವಿಷಯದಲ್ಲಿ ಧೃತರಾಷ್ಟ್ರನ ಪ್ರಶ್ನೆ. ಅದಕ್ಕೆ ಅವರಂತಾರೆ, ನೈತದ್ ಬ್ರಹ್ಮ ತ್ವರಮಾಣೇನ ಲಭ್ಯಂ ಯನ್ಮಾಂ ಪೃಚ್ಛಸ್ಯಭಿಷಂಗೇಣ ರಾಜನ್ ಬುದ್ಧೌ ಪ್ರಲೀನೇ ಮನಸಿ ಪ್ರಚಿಂತ್ಯ ವಿದ್ಯಾ ಅಹಿಂಸಾ
ಬ್ರಹ್ಮಚರ್ಯೇಣ ಲಭ್ಯ. ನೋಡಪ್ಪ, ನಂಗೆ ಅರ್ಜೆಂಟ್ ಆಗ್ಬೇಕು, ನಂಗೆ 2 ನಿಮಿಷಕ್ಕೆ ಮಾಡ್ಕೊಡ್ಬೇಕು ಅಂತವಲ್ಲ. ಫಾಸ್ಟ್ ಫುಡ್, ಇನ್ಸ್ಟಂಟ್ ಫುಡ್ಗಳಲ್ಲ ಇದು. ನೈತದ್ ಬ್ರಹ್ಮ ತ್ವರಮಾಣೇನ ಲಭ್ಯಂ. ಭಗವಂತನ ಜ್ಞಾನ, ಬ್ರಹ್ಮಜ್ಞಾನ ಅರ್ಜೆಂಟ್ ಮಾಡಿದ್ರೆ ಸಿಗಲ್ಲ. ಏನ್ ಕೇಳ್ತಾ ಇದ್ದಿ? ಸ್ವಾಮಿ, ಈಸಿಯೆಸ್ಟ್ ಮೆಥಡ್ ಅಲ್ಲಿ ಬ್ರಹ್ಮಜ್ಞಾನವನ್ನು ಪಡಿಬೇಕು, ಉಪದೇಶ ಮಾಡ್ರಿ ಅಂತ ನೀನೇನ್ ಕೇಳ್ದೆ? ಆ ಬ್ರಹ್ಮಜ್ಞಾನ ಸುಲಭವಾಗಿ ಸಿಗುವಂಥದ್ದಲ್ಲ. ಮತ್ತೆ ಅದಕ್ಕೆ ಸಾಧನೆ ಬೇಕು, ಮನಸ್ಸನ್ನ ಗೆಲ್ಲಬೇಕು. ಆ ಮನಸ್ಸನ್ನ ಗೆಲ್ಲೋದ್ರ ಮೂಲಕ ಬೇರೆಯವರಿಗೆ ಹಿಂಸೆಯನ್ನ ಕೊಡದೆ ಅಹಿಂಸೆ ಎನ್ನುವಂತಹ ತತ್ವವನ್ನ ಫಾಲೋ ಮಾಡಬೇಕು. ಆ ಅಹಿಂಸೆಯ ಜೊತೆಯಲ್ಲಿ ಬ್ರಹ್ಮಚರ್ಯ ಧರ್ಮದಲ್ಲಿ ಇರಬೇಕು. ಹೀಗೆಲ್ಲ ಇದ್ರೆ ಮನಸ್ಸನ್ನ ಕಂಟ್ರೋಲಿಗೆ ತಗೊಂಡು ಮನಸ್ಸಿನ ಮೂಲಕ ಇಂದ್ರಿಯಗಳನ್ನ ಗೆದ್ದು ಅಲ್ಲಿಂದ ಅಹಿಂಸೆ, ಅದರ ಜೊತೆಯಲ್ಲೇ ಬ್ರಹ್ಮಚರ್ಯ, ಇಷ್ಟನ್ನ ಇಟ್ಟುಕೊಂಡು ಬಂದ್ರೆ ನಮಗೆ ಅದು ಸಾಧ್ಯವಾಗತ್ತೆ. ಧೃತರಾಷ್ಟ್ರ, ಭಕ್ತಿ ಹೇಳಿದೆಯಲ್ಲ, ಭಕ್ತಿಯಿಂದ ಭಗವಂತ ಸಿಗ್ತಾನೆ. ಇಷ್ಟೆಲ್ಲಾ ಧರ್ಮಗಳನ್ನ ಮಾಡಿದ್ರೆ ಅಭಿಷಂಗ. ಅಭಿಷಂಗ ಅಂದ್ರೆ ಭಕ್ತಿ, ಅನುಷಂಗ ಭಕ್ತಿ. ಇಷ್ಟೆಲ್ಲ ಸಾಧನೆ ಮಾಡಿಕೊಂಡ್ರೆ ಭಕ್ತಿ ಬರುತ್ತೆ. ಆ ಭಕ್ತಿಗೆ ಭಗವಂತ ಸಿಗ್ತಾನೆ. ಆದ್ದರಿಂದ ಮನಸ್ಸಿನಲ್ಲಿ ಭಗವಂತನನ್ನೇ ಚಿಂತನೆ ಮಾಡ್ತಾ 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 ವೈರಾಗ್ಯಯುಕ್ತರಾಗಿ ಅಹಿಂಸೆ, ಬ್ರಹ್ಮಚರ್ಯ, ಗುರುಮುಖದಿಂದ ಶಾಸ್ತ್ರಾಧ್ಯಯನ ಇದೆಲ್ಲವನ್ನ ಮಾಡಿದ್ರೆ ಬ್ರಹ್ಮವಿದ್ಯೆ ಅಂತನ್ನೋದು ಬರುತ್ತೆ. ಎಷ್ಟು ಪ್ರಯತ್ನ ನೋಡಿ, ಎಷ್ಟು ಕಷ್ಟಪಡಬೇಕು ಈ ತರ ಬ್ರಹ್ಮವಿದ್ಯೆಯನ್ನ ಪಡಿಲಿಕ್ಕೆ. ನಾವು ಮಹಾಪ್ರಯತ್ನ ಇದು, ಸುಲಭಕ್ಕೆ ಸಿಗಲ್ಲ. ಬೇರೆ ಇದಕ್ಕೆ ಈಸಿಯೆಸ್ಟ್ ಮೆಥಡ್ ಇಲ್ಲ, ಇದೇ ಈಸಿಯೆಸ್ಟ್ ಮೆಥಡ್. ಅವನ್ ಕೇಳ್ದ, ನಿನ್ನೆ ಎಲ್ಲ ನಾವು ಈ ಕಳೆದ ಅಧ್ಯಾಯಗಳನ್ನ ಏನ್ ಕೇಳಿದ್ವಿ, ಎಷ್ಟು ಕಷ್ಟ ಅನಿಸ್ತು ನಮಗೆ. ಎಷ್ಟು ಕಷ್ಟ ಇದೆಯಪ್ಪ ಸಾಧನೆ ಅಂತಂದ್ರೆ, ಅಷ್ಟು ಕಷ್ಟದ ಸಾಧನೆ ನನಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಧೃತರಾಷ್ಟ್ರ. ಧೃತರಾಷ್ಟ್ರ ಅನ್ನೋ ಗಂಧರ್ವಾಂಶ, ದೊಡ್ಡ ಸಾಧಕ. ಅವನಿಗೆ ಹಾಗಿತ್ತು ಅಂದ ಮೇಲೆ ನಾವ್ ಯಾವ ಲೆಕ್ಕ? ಆದ್ದರಿಂದ ಭಗವಂತನನ್ನ ಪಡಿಲಿಕ್ಕೆ ಮುಖ್ಯವಾಗಿರ್ತಕ್ಕಂತಹ ಸಾಧನ ವಿದ್ಯಾ. ವಿದ್ಯೆಯ ಅಮೃತಮಶ್ನುತೆ ಅಂತ ಶ್ರುತಿವಾಕ್ಯ. ಜ್ಞಾನವಾನ್ ಮಾಂ ಪ್ರಪದ್ಯತೆ ಗೀತಾವಾಕ್ಯ. ಬ್ರಹ್ಮವಿದ್ಯೆಯಿಂದ ಭಗವಂತನನ್ನ ಪಡಿಬಹುದು, ಮೋಕ್ಷಕ್ಕೆ ಹೋಗ್ಬಹುದು. ಅಂದ್ರೆ ಭಗವಂತನ ದರ್ಶನವನ್ನ ನಾವು ಮಾಡಬೇಕು ಅಂತಂದ್ರೆ ಬ್ರಹ್ಮವಿದ್ಯೆ ಬೇಕು. ಆ ಬ್ರಹ್ಮವಿದ್ಯೆಯನ್ನ ಹೆಂಗ್ ಪಡೆಯೋದು ನಾವು? ಬ್ರಹ್ಮವಿದ್ಯೆಯನ್ನ ಸಾಧನೆ ಮಾಡಿಕೊಳ್ಳೋದು ಹೇಗೆ? ಅದಕ್ಕೆ ಹೇಳ್ತಾರೆ, ಬ್ರಹ್ಮವಿದ್ಯೆಯನ್ನ ಸಾಧನೆ ಮಾಡಿಕೊಳ್ಳಿಕ್ಕೆ ಬ್ರಹ್ಮಚರ್ಯ ಅನ್ನೋದು ಸಾಧನ. ನೋಡಿ, ಬ್ರಹ್ಮಚರ್ಯದಿಂದ ಬ್ರಹ್ಮವಿದ್ಯೆ, ಬ್ರಹ್ಮವಿದ್ಯೆಯಿಂದ ಭಗವಂತನ ದರ್ಶನ, ಇದು ಒಂದು ಕ್ರಮ. ಅದನ್ನ ಹೇಳ್ತಾರೆ ಇಲ್ಲಿ. ಆದ್ಯಾಂ ವಿದ್ಯಾಂ ವದಸಿ ಸತ್ಯ ರೂಪಾಂ ಯಾ ಪ್ರಾಪ್ತಯೇ ಬ್ರಹ್ಮಚರ್ಯೇಣ ಸದ್ಭಿ ಯಾಂ ಪ್ರಾಪ್ಯೈನಂ ಮರ್ತ್ಯ ಭಾವಂ ತ್ಯಜಂತಿ ಯಾ ವೈ ವಿದ್ಯಾ ಗುರುವೃದ್ಧೇಶು ನಿತ್ಯ. ನೋಡಪ್ಪ, ಸತ್ಯ ಅಂದ್ರೆ ಭಗವಂತ. ಆ ಸತ್ಯನಾಮಕನಾದ ಭಗವಂತನನ್ನ ನಮಗೆ ತೋರಿಸಿಕೊಡುವಂತಹ ವಿದ್ಯೆ, ನಿತ್ಯ ನಿರ್ದುಷ್ಟ ಜ್ಞಾನಾನಂದ ಸ್ವರೂಪನಾಗಿ ಸತ್ಯ ಅಂತ ಕರೆಯಲ್ಪಡತಕ್ಕಂತಹ ನಾರಾಯಣನನ್ನ ತಿಳಿಸಿಕೊಡತಕ್ಕಂತಹ ವಿದ್ಯೆ ಸತ್ಯರೂಪವಾದ ವಿದ್ಯೆ. ಅದನ್ನೇ ಬ್ರಹ್ಮವಿದ್ಯಾ ಅಂತ ಕರೀತಾರೆ. ಅದನ್ನ ಹೆಂಗ್ ಪಡೆಯೋದು ಅಂತ ಹೇಳಿದೆ ಅಲ್ವಾ ನೀನು? ಹೆಂಗೆ ಸಜ್ಜನರು ಬ್ರಹ್ಮಚರ್ಯಾಶ್ರಮ ಧರ್ಮದಿಂದ, ಅಂದ್ರೆ ಬ್ರಹ್ಮಚರ್ಯಾಶ್ರಮದಲ್ಲಿ ಇದ್ದು ಅದನ್ನ ಸಾಧನೆ ಮಾಡಿ ಬ್ರಹ್ಮವಿದ್ಯೆಯನ್ನ ಪಡೀತಾರೆ. ಒಂದು ಸಲ ಕಷ್ಟಪಟ್ಟು ಬ್ರಹ್ಮಚರ್ಯಾಶ್ರಮದಲ್ಲಿದ್ದು ಆ ಬ್ರಹ್ಮವಿದ್ಯೆಯನ್ನ ಸಾಧನೆ ಮಾಡಿಕೊಂಡ್ರೆ ಮತ್ತೆ ಮನುಷ್ಯ ಲೋಕಕ್ಕೆ ಬರಲ್ಲ, ಮನುಷ್ಯ ದೇಹ ಅನ್ನೋದು ಬರಲ್ಲ, ಬಿಟ್ಬಿಡ್ತಾರೆ ಅದನ್ನು.
ಪಡೆಯೋದು ಬಹಳ ಕಷ್ಟ. ಅದ್ ಹೆಂಗ್ ಪಡಿಬೇಕು, ಪಾಠ ಮಾಡತಕ್ಕಂತ ಗುರುಗಳಿಗೆ ಏನ್ ಮಾಡ್ಬೇಕು ಅಂತೆಲ್ಲ ನೆಕ್ಸ್ಟ್ ಹೇಳ್ತಾರೆ ಸನತ್ ಸುಧಾತನ್. ಆದ್ದರಿಂದ ಆ ವಿದ್ಯೆ ಒಂದು ಸಲ ಬ್ರಹ್ಮಚರ್ಯದಿಂದ ಒಂದಷ್ಟು ವರ್ಷ ನಿಗ್ರಹಾದಿಗಳನ್ನ, ಇಂದ್ರಿಯ ನಿಗ್ರಹಾದಿಗಳನ್ನ ಮಾಡಿಕೊಂಡು ಬ್ರಹ್ಮವಿದ್ಯೆಯನ್ನ ಪಡೆದು ಬಿಟ್ರೆ ಆಮೇಲೆ ಸಾಧನೆ ಮಾಡ್ಕೊಂಡು ಹೋಗೋದು ಸುಲಭ ಆಗತ್ತೆ. ಧೃತರಾಷ್ಟ್ರನ ಪ್ರಶ್ನೆ, ಇಂಥ ಬ್ರಹ್ಮವಿದ್ಯೆ ಯಾರಲ್ಲಿದೆ? ಎಲ್ಲಿದೆ ಸ್ವಾಮಿ ಆ ಬ್ರಹ್ಮವಿದ್ಯೆ? ಯಾರಲ್ಲಿ ನೋಡಬಹುದು? ಅದಕ್ಕಂತಾರೆ ಗುರುವೃದ್ಧೇಶು ನಿತ್ಯ. ಗುರುಕುಲದಲ್ಲಿ ವಾಸ ಮಾಡಿ ಗುರುಗಳ ಅನುಗ್ರಹದಿಂದ ಉತ್ತಮರಾದಂತಹ ವ್ಯಕ್ತಿಗಳಲ್ಲಿ ಆ ವಿದ್ಯೆ ಇರುತ್ತೆ. ಯಾರ ಅಭಿವೃದ್ಧಿಗೆ ಗುರುಗಳ ಅನುಗ್ರಹ ಕಾರಣ ಆಗಿದೆಯೋ ಅಂತಹ ಮಹಾನುಭಾವರ ಹತ್ರಕ್ಕೆ ಈ ವಿದ್ಯೆ ಇರುತ್ತೆ, ಎಲ್ರಿಗೂ ಇರೋದಿಲ್ಲ. ಗುರುಗಳ ಅನುಗ್ರಹದಿಂದ ಯಾರು ಪ್ರತಿನಿತ್ಯ ಅಭಿವೃದ್ಧಿಯನ್ನು ಪಡಿತಾ ಇದ್ದಾರೆ, ವಿಶೇಷವಾದ ಜ್ಞಾನವನ್ನು ಪಡಿತಾರೆ, ಅವರಲ್ಲಿ ವಿದ್ಯೆ. ಆದ್ದರಿಂದ ಏನಾಯ್ತು, ಇವಾಗ ನಾವು ಭಗವಂತನನ್ನ ಕಾಣ್ಲಿಕ್ಕೆ ಬ್ರಹ್ಮವಿದ್ಯೆಯನ್ನ ಪಡಿಬೇಕು. ಆ ಬ್ರಹ್ಮವಿದ್ಯೆಯನ್ನ ಪಡಿಲಿಕ್ಕೆ ಬ್ರಹ್ಮಚರ್ಯಾಶ್ರಮದಲ್ಲಿರ್ಬೇಕು. ಆ ಬ್ರಹ್ಮಚರ್ಯಾಶ್ರಮದಲ್ಲಿದ್ದು ಯಾರಲ್ಲಿ ವಿದ್ಯೆಯನ್ನ ಪಡಿಬೇಕು ಅಂತಂದ್ರೆ ಗುರುಕುಲದಲ್ಲಿ ವಾಸ ಮಾಡಿ ಗುರುಗಳ ಅನುಗ್ರಹದಿಂದ ವಿಶೇಷವಾದ ಜ್ಞಾನ ಪ್ರಸಾರವನ್ನ ಮಾಡ್ತಾ ಇರತಕ್ಕಂತಹ ಸಾಧಕರಲ್ಲಿ ಆ ಬ್ರಹ್ಮವಿದ್ಯೆ ಇದೆ, ಅವರಿಂದ ಪಡಿಬೇಕು ಅಂತ ಅನ್ನೋದು ಗೊತ್ತಾಯ್ತು. ಏನಾಗತ್ತೆ ಹಂಗಾದಾಗ? ಸಂಸಾರ ನಾಶ ಆಗುತ್ತೆ. ತಾತ್ಪರ್ಯ ಅಂದ್ರೆ ಬ್ರಹ್ಮಚರ್ಯ ಅನ್ನೋದು ಮುಖ್ಯವಾದ ಸಾಧನ ಅಂತ ಹೇಳಿದಾಗಾಯ್ತು. ಧೃತರಾಷ್ಟ್ರಕ್ಕೆ ಹೇಳ್ತಾನೆ, ಬ್ರಹ್ಮ ಪ್ರಾಪ್ತಿಗೆ ಅಂದ್ರೆ ನಾವು ಭಗವಂತನ ದರ್ಶನವನ್ನ ಮಾಡಬೇಕಾದ್ರೆ ಬ್ರಹ್ಮವಿದ್ಯೆ ಬೇಕು. ಆ ಬ್ರಹ್ಮವಿದ್ಯೆಗೆ ಬ್ರಹ್ಮಚರ್ಯವನ್ನ ಫಾಲೋ ಮಾಡಬೇಕು. ಇವಾಗ ನಮಗೆ ಬ್ರಹ್ಮವಿದ್ಯೆ ಬಗ್ಗೆ ಬೇಕೋ ಬ್ರಹ್ಮಚರ್ಯದ ಬಗ್ಗೆ ಬೇಕೋ ಅಂತಂದ್ರೆ ಬ್ರಹ್ಮಚರ್ಯ ಬೇಕು. ಯಾಕೆ ಅಂದ್ರೆ ಬ್ರಹ್ಮವಿದ್ಯೆಯನ್ನ ಪಡಿಲಿಕ್ಕಾಗಿ ಸಾಧನೆ ಮಾಡಬೇಕಾದ ಯಾವುದನ್ನ ನಾವೀಗ? ಬ್ರಹ್ಮಚರ್ಯವನ್ನ. ಆದ್ದರಿಂದ ಮೊದಲು ಬ್ರಹ್ಮಚರ್ಯದ ಬಗ್ಗೆ ತಿಳ್ಕೊಂಡ್ಬಿಟ್ರೆ ಆಮೇಲೆ ಬ್ರಹ್ಮವಿದ್ಯಾ ಪ್ರತಿಪಾದ್ಯನಾದ ಭಗವಂತನ ಬಗ್ಗೆ ತಿಳ್ಕೊಳ್ಬಹುದು. ಅದಕ್ಕೆ ಧೃತರಾಷ್ಟ್ರ ಮೊದಲಿಗೆ ನನಗೆ ಬ್ರಹ್ಮವಿದ್ಯೆ ಬಗ್ಗೆ ಹೇಳೋದಕ್ಕಿಂತ ಮೊದಲಿಗೆ ಬ್ರಹ್ಮಚರ್ಯಾಶ್ರಮ ಅಂದ್ರೆ ಏನು, ಬ್ರಹ್ಮಚರ್ಯಾಶ್ರಮದ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಆಸೆ ಆಗ್ತಾ ಇದೆ. ಅದನ್ನ ಹೇಳ್ರಿ. ಬ್ರಹ್ಮಚರ್ಯೇಣ ಯಾ ವಿದ್ಯಾ ಶಕ್ಯ ವೇದಿತು ಮಂಜಸ ತತ್ಕಥಂ ಬ್ರಹ್ಮಚರ್ಯಂ ಸ್ಯಾದ್ ಏತದ್ ವಿದ್ವನ್ ಬ್ರವೀಹಿ ಮೇ. ಸ್ವಾಮಿ, ಯಾವ ಬ್ರಹ್ಮವಿದ್ಯೆ ಅಂತನ್ನೋದನ್ನ ಬ್ರಹ್ಮಚರ್ಯವನ್ನ ಫಾಲೋ ಮಾಡೋದರ ಮೂಲಕ ಪಡಿಬಹುದು ಅಂತ ನೀವು ಹೇಳ್ತಾ ಇದ್ದೀರಿ. ವಿದ್ವಾಂಸರೇ, ದೇವರನ್ನ ನೋಡಿದವರೇ, ಬ್ರಹ್ಮಚರ್ಯಾಶ್ರಮದಲ್ಲಿ ಇರುವವರೇ, ನೋಡಿ ಎಷ್ಟು ಚೆನ್ನಾಗಿದೆ. ಬ್ರಹ್ಮಚರ್ಯಾಶ್ರಮದಲ್ಲಿ ಇರುವವರೇ ಬ್ರಹ್ಮವಿದ್ಯೆಯನ್ನ ಸಾಧನೆ ಮಾಡಿಕೊಳ್ಳಿಕ್ಕೆ ದೊಡ್ಡ ಉಪಾಯವಾದಂತಹ ಬ್ರಹ್ಮಚರ್ಯಾಶ್ರಮದ ಬಗ್ಗೆ ನನಗೆ ಹೇಳ್ರಿ. ಯಾಕೆ? ಯಾವ ಬ್ರಹ್ಮಚರ್ಯಾಶ್ರಮವನ್ನ ಫಾಲೋ ಮಾಡೋದ್ರಿಂದ ಬ್ರಹ್ಮವಿದ್ಯೆ ಬರುತ್ತೋ, ಸದ್ವಿದ್ಯಾ ಪ್ರಾಪ್ತಿ ಆಗತ್ತೋ ಅಂತಹ ಬ್ರಹ್ಮಚರ್ಯದ ಲಕ್ಷಣಗಳನ್ನೆಲ್ಲ ನನಗೆ ನೀವು ಹೇಳಬೇಕು ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ಮಹಾನುಭಾವರು ಹೇಳ್ತಾರೆ, ಜನ್ಮಾಂತರದ ಪುಣ್ಯ ವಿಶೇಷದಿಂದ ಶ್ರೀ ಹರಿವಾಯುಗಳ ಅನುಗ್ರಹದಿಂದ ಬ್ರಾಹ್ಮಣರ ಮನೆಯಲ್ಲಿ ಜನ್ಮ ಆಗುತ್ತೆ. ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟುತ್ತಾರೆ. ವೈದಿಕವಾದ ಎಲ್ಲ ಸಂಸ್ಕಾರಗಳು ಆಗತ್ತೆ. ಮೈತ್ರೋ ಬ್ರಾಹ್ಮಣ ಉಚ್ಚತೆ ಅಂತ ಹೇಳಿ ಪ್ರಮಾಣ ವಾಕ್ಯ ಇರುವಂತೆ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟುತ್ತಾ ಇದ್ದ ಹಾಗೆ ಬ್ರಾಹ್ಮಣರಾಗೋದಿಲ್ಲ, ಸಂಸ್ಕಾರವಂತರಾಗಬೇಕು. ಉಪನಯನ ಸಂಸ್ಕಾರವನ್ನ ಪಡೀತಾರೆ. ಅಂದ್ರೆ ಉಪನಯನ ಸಂಸ್ಕಾರ ಅಂದ್ರೆ ಏನು? ಸವಿತೃನಾಮಕನಾದ ನಾರಾಯಣನನ್ನ ಉಪಾಸನೆ ಮಾಡುವ ಅಧಿಕಾರ, ಗಾಯತ್ರಿ ಮಂತ್ರದ ಜಪಕ್ಕೆ ಅಧಿಕಾರ. ಉಪನಯನವಾಗಿ ಗಾಯತ್ರಿ ಮಂತ್ರದ ಉಪದೇಶ ಆಯ್ತು ಅಂತ ಮಾತ್ರಕ್ಕೆ ಅವನು ಬ್ರಹ್ಮಚಾರಿ ಅಲ್ಲ, ಬ್ರಹ್ಮಚರ್ಯಾಶ್ರಮ ಅಲ್ಲ. ರಾಜರಂತಾರೆ, ಬ್ರಾಹ್ಮಣನಾದ ಮೇಲೆ, ದ್ವಿಜನಾದ ಮೇಲೆ ಉಪನಯನ ಮಾಡಿಸ್ಕೊಂಡು ಗಾಯತ್ರಿ ಮಂತ್ರದ ಉಪದೇಶವನ್ನ ಪಡೆದ ಮೇಲೆ ಗುರುಕುಲವಾಸವನ್ನ ಮಾಡಬೇಕು. ಗುರುಕುಲವಾಸವನ್ನ ಮಾಡ್ತಾ
ಆ ಗುರುಗಳ ಸೇವೆಯನ್ನ ಮಾಡ್ತಾ ಆ ಗುರುಗಳ ಅನುಗ್ರಹದಿಂದ ಇಂದ್ರಿಯಗಳನ್ನ ಗೆದ್ದು 12 ವರ್ಷಗಳ ಕಾಲ ಆ ಗುರುಗಳ ಬಳಿಯಲ್ಲಿ ವೇದಾದಿ ಸಕಲ ಸಚ್ಚಾಸ್ತ್ರಗಳನ್ನ ಅಭ್ಯಾಸ ಮಾಡಿದರೆ ಬ್ರಹ್ಮವಿದ್ಯೆ ಬರುತ್ತೆ ಅಂತ ಅನ್ನೋದನ್ನ ಹೇಳ್ತಾರಿಲ್ಲಿ. ಆಚಾರ್ಯ ಯೋನಿಮಿಹ ಯೇ ಪ್ರವಿಶ್ಯ ಭೂತ್ವಾ ಗರ್ಭಂ ಬ್ರಹ್ಮಚರ್ಯಂ ಚರಂತಿ ಇಹೈವತೆ ಶಾಸ್ತ್ರಕಾರಾ ಭವಂತಿ ವಿಹಾಯ ದೇಹಂ ಪರಮಂ ಯಾಂತಿ ಸತ್ಯಂ. ಇಲ್ಲಿ ಇಹೈವ ಆಚಾರ್ಯ ಯೋನಿಯನ್ನ ಪ್ರವೇಶ ಮಾಡ್ಬೇಕಂತೆ, ಅಂದ್ರೆ ಆಚಾರ್ಯರ ಹೊಟ್ಟೆ ಒಳಗೆ ಪ್ರವೇಶ ಮಾಡ್ಬೇಕಂತೆ ಶಿಷ್ಯ. ಬ್ರಹ್ಮಜ್ಞಾನ ಬರಬೇಕು ಅಂದ್ರೆ ಸುಲಭ ಅಲ್ಲ, ಆಚಾರ್ಯರ ಗರ್ಭದ ಒಳಗೆ ಪ್ರವೇಶ ಮಾಡ್ಬೇಕು, ಆಚಾರ್ಯರ ಗರ್ಭನಾಗ್ಬೇಕಂತೆ. ಆಚಾರ್ಯ ಗರ್ಭನಾಗಬೇಕು ಅಂತಂದ್ರೆ ಆಚಾರ್ಯರಿಗೆ ಗುರುಗಳಿಗೆ ಅತ್ಯಂತ ಪ್ರೀತಿಪಾತ್ರನಾಗಬೇಕು. ಪ್ರೀತಿಪಾತ್ರನಾಗಿ ಬ್ರಹ್ಮಚರ್ಯವನ್ನ ಫಾಲೋ ಮಾಡ್ಬೇಕು, ಎಲ್ಲ ಇಂದ್ರಿಯಗಳ ನಿಗ್ರಹವನ್ನ ಮಾಡಬೇಕು, ಪ್ರತಿಯೊಂದು ಇಂದ್ರಿಯಗಳ ನಿಗ್ರಹವನ್ನ ಮಾಡಬೇಕು. ಹಾಗೆ ಗುರುಕುಲದಲ್ಲಿ ವಾಸ ಮಾಡ್ತಾ ಗುರುಗಳಿಗೆ ಬಹಳ ಪ್ರೀತಿಪಾತ್ರನಾದ ಶಿಷ್ಯನಾಗಿ ಎಲ್ಲ ಇಂದ್ರಿಯಗಳನ್ನ ನಿಗ್ರಹವನ್ನ ಮಾಡಿಕೊಂಡು ಯಾರು ಗುರುಕುಲದಲ್ಲಿ ಪಾಠವನ್ನ ಕೇಳ್ತಾರೆ ಅವರು ಈ ಜನ್ಮದಲ್ಲಿಯೇ ಶಾಸ್ತ್ರಕಾರರಾಗ್ಬಿಡ್ತಾರೆ. ಅಲ್ಲಿ ಶಾಸ್ತ್ರಕಾರರು ಅಂದ್ರೆ ಏನು? 3 ರೀತಿಯಲ್ಲಿ ಶಾಸ್ತ್ರಕಾರರನ್ನ ವಿಂಗಡಣೆ ಮಾಡ್ತಾರೆ. ಏನು? ವಾದಿರಾಜರು ವ್ಯಾಖ್ಯಾನ ಮಾಡುವಾಗ ಸರ್ವ ವೇದಾದ್ಯರ್ಥ ಪ್ರತಿಪಾದಕ ಗ್ರಂಥಕರ್ತಾರೋ ಭವಂತಿ ಅಂತ ಅರ್ಥ ಬರೀತಾರೆ. ಏನ್ ಹಂಗಂದ್ರೆ, ಈಗ ಹೇಳ್ದ ಹಾಗೆ ಗುರುಗಳಿಗೆ ಅತ್ಯಂತ ಪ್ರಿಯರಾಗಿ, ನಮ್ಮ ಹೆಸರು ಹೇಳ್ತಾ ಇದ್ದ ಗುರುಗಳು ಅಯ್ಯೋ ಅವನ ದರಿದ್ರದವನು ಅಂತ ಅನ್ಬಾರದು. ಗುರುಗಳಿಗೆ ಅತ್ಯಂತ ಪ್ರೀತಿಪಾತ್ರ ಶಿಷ್ಯರಾಗಬೇಕು, ಚೆನ್ನಾಗಿ ಇಂದ್ರಿಯ ನಿಗ್ರಹಗಳನ್ನ ಮಾಡಿಕೊಂಡು ಅಧ್ಯಯನ ಮಾಡಬೇಕು. ಹಾಗಾದಾಗ ಏನಾಗತ್ತೆ ಅಂತಂದ್ರೆ ಶಾಸ್ತ್ರಕಾರರಾಗ್ಬಿಡ್ತಾರೆ. ಶಾಸ್ತ್ರಕಾರ ಅಂದ್ರೆ ಏನು? 3. ಒಂದು, ಪಾಠ ಮಾಡುವ ಸಾಮರ್ಥ್ಯ ಬರುತ್ತೆ. 2ನೇಯದ್ದು ಪ್ರವಚನ ಮಾಡುವ ಸಾಮರ್ಥ್ಯ ಬರುತ್ತೆ. 3ನೇಯದ್ದು ಗ್ರಂಥಗಳನ್ನ ಬರೆಯುವಂತಹ ಸಾಮರ್ಥ್ಯ ಬರುತ್ತೆ. ನೋಡಿ, 3 ಬೇರೆ ಬೇರೆ ಮಾರ್ಗ. ಗ್ರಂಥಗಳನ್ನ ಬರೆಯತಕ್ಕಂಥವ್ರಿಗೆ ಪ್ರವಚನ ಮಾಡ್ಲಿಕ್ಕೆ ಬರೋದಿಲ್ಲ, ಪ್ರವಚನವನ್ನ ಮಾಡ್ಲಿಕ್ಕೆ ಬರೋರಿಗೆ ಪಾಠ ಮಾಡ್ಲಿಕ್ಕೆ ಬರೋದಿಲ್ಲ, ಬರೀ ಪಾಠ ಮಾಡತಕ್ಕಂತಹ ವ್ಯಕ್ತಿಗಳಿಗೆ ಗ್ರಂಥಗಳನ್ನ ಬರೀಲಿಕ್ಕೆ ಬರೋದಿಲ್ಲ. ನೋಡಿ, 3 ಒಂದೇ ಕಡೆ ಇರೋದು ಬಹಳ ಕಷ್ಟ. ಪಾಠ ಮಾಡೋದು, ಪ್ರವಚನ ಮಾಡೋದು, ಅಂದ್ರೆ ಪಾಠ ಮಾಡುವ ಕ್ರಮಕ್ಕಿಂತ ಪ್ರವಚನದ ಕ್ರಮ ಬೇರೆ, ಅದೆರಡರ ಕ್ರಮಕ್ಕಿಂತ ಗ್ರಂಥ ಲೇಖನವನ್ನು ಮಾಡುವ ಕ್ರಮ ಬೇರೆ. ಆದ್ದರಿಂದ ಇವನು ಈ ಜನ್ಮದಲ್ಲೇ ಶಾಸ್ತ್ರಕಾರನಾಗ್ತಾನೆ ಅಂತಂದ್ರೆ ಪಾಠವನ್ನೂ ಮಾಡ್ತಾನೆ, ಪ್ರವಚನವನ್ನೂ ಮಾಡ್ತಾನೆ, ಗ್ರಂಥಗಳನ್ನೂ ನಿರ್ಮಾಣ ಮಾಡ್ತಾನೆ ಅಂತಂದ್ರೆ ಗುರುಗಳ ಸಮಗ್ರ ಅನುಗ್ರಹಕ್ಕೆ ಪಾತ್ರನಾಗಿದ್ದಾನೆ ಅಂತ ಅರ್ಥ. ಈ ಲಕ್ಷಣಗಳು, ಪಾಠ ಮಾಡುವ ಸಾಮರ್ಥ್ಯ, ಪ್ರವಚನ ಮಾಡುವ ಸಾಮರ್ಥ್ಯ, ಗ್ರಂಥಲೇಖನ ಸಾಮರ್ಥ್ಯ ಯಾರಲ್ಲಿ ಲೋಕದಲ್ಲಿ ಕಾಣ್ತಾ ಇದೆ ಅದು ಗುರುಗಳ ಪರಮಾನುಗ್ರಹ ಪಾತ್ರತ್ವಕ್ಕೆ ಸೂಚಕ ಅಂತ ಅರ್ಥ. ಅದರಿಂದ ಅಂತಹ ವ್ಯಕ್ತಿಗಳು ಸಾಧನೆಯನ್ನ ಮಾಡಿಕೊಂಡು ಚರಮದೇಹವನ್ನ ಬಿಟ್ಟು ಪರಬ್ರಹ್ಮನನ್ನ ಸೇರಿ ಸ್ವರೂಪಾನಂದ ಆವಿರ್ಭಾವವನ್ನ ಪಡೀತಾರೆ. ಇದರಿಂದ ಏನಾಯ್ತು? ಉಪನಯನವನ್ನ ಮಾಡಿಕೊಂಡು ಮಾತ್ರಕ್ಕೆ ಬ್ರಹ್ಮಚಾರಿ ಅಲ್ಲ, ಮದುವೆ ಆಗೋ ತನಕ ಬ್ರಹ್ಮಚಾರಿ ಅಂದ್ರೆ ಬಾಯಿ ಪಡ್ಕೊಂಡು ನಗ್ತಾರೆ ಶಾಸ್ತ್ರಕಾರರು. ಗುರುಕುಲದಲ್ಲಿ ವಾಸ ಮಾಡಿದ್ರೆ ಮಾತ್ರ ಅವನಿಗೆ ಉಪನಯನ ಮಾಡಿದ್ದಕ್ಕೆ ಸಾರ್ಥಕ, ಇಲ್ಲ ಅಂದ್ರೆ ಇಲ್ಲ. ಮುಂದೆ ಹೇಳ್ತಾರೆ, ಯಸ್ಮಿನ್ ಲೋಕೆ ವಿಜಯಂತೀಹ ಕಾಮಾನ್ ಬ್ರಾಹ್ಮಿಂ ಸ್ಥಿತಿಂ ಅನು ತಿತಿಕ್ಷಮಾಣಾಃ ತಾತ್ಮಾನಂ ನಿರ್ವಹಂತೀಹ ದೇಹಾತ್ ಮುಂಜಾದಿಶೀಕಾಂ ಇವ ಧೀರ ಭಾವಾತ್. ಆ ಬ್ರಹ್ಮಚರ್ಯಾಶ್ರಮ ಗುರುಕುಲದಲ್ಲಿ ವಾಸ ಮಾಡುವ ವ್ಯವಸ್ಥೆ ಹೆಂಗಿರುತ್ತೆ ಹೇಳ್ತಾರೆ. ಇಲ್ಲಿ ಎಲ್ಲ ಕಾಮನೆಗಳನ್ನ ಗೆಲ್ಬೇಕಂತೆ. ನೋಡಿ, ಗುರುಕುಲದಲ್ಲಿ ವಾಸ ಅಂದ್ರೆ ಬೇರೆ ಬೇರೆ ಪದಾರ್ಥಗಳು ನೋಡ್ಲಿಕ್ಕಿರೋದಿಲ್ಲ, ಬೇರೆ ಬೇರೆ ವಿಷಯಗಳನ್ನ ಕೇಳಲಿಕ್ಕಿರೋದಿಲ್ಲ, ನಾನಾ ಸುಗಂಧ ಪದಾರ್ಥಗಳನ್ನ ಮೂಸಲಿಕ್ಕಿರೋದಿಲ್ಲ, ವಿಚಿತ್ರವಾದ ಪದಾರ್ಥಗಳನ್ನ ಮುಟ್ಲಿಕ್ಕಿರೋದಿಲ್ಲ.
ಬಗೆ ಬಗೆಯ ರುಚಿಯಾದ ಮಸಾಲೆ ಪದಾರ್ಥಗಳು ನಾಲಿಗೆಗೆ ಬೀಳೋದಿಲ್ಲ ಅಲ್ವಾ. ಆದ್ದರಿಂದ ಇಲ್ಲಿ ಎಲ್ಲ ವಿಷಯಗಳನ್ನ ಗೆದ್ದು ಪರಬ್ರಹ್ಮನಾದ ನಾರಾಯಣನ ವಿಷಯದಲ್ಲೇ ದೃಢವಾಗಿ ಇರ್ಬೇಕು. ನಾನು ಗುರುಕುಲದಲ್ಲಿ ವಾಸ ಮಾಡ್ತಿರೋದು ಯಾಕೆ ಅಂತ ಕೇಳಿದ್ರೆ ಪಂಡಿತರಾಗ್ಲಿಕ್ಕೆ ಅಂತ ಅನ್ಬಿಡ್ತೇವೆ. ಪಂಡಿತರಾಗ್ಲಿಕ್ಕಲ್ಲ ರೀ, ಪರಬ್ರಹ್ಮ ನಾರಾಯಣನ ನೋಡ್ಲಿಕ್ಕೆ, ದೇವರನ್ನು ತಿಳ್ಕೊಳ್ಳಿಕ್ಕಿರೋದಲ್ಲಿ. ಆದ್ದರಿಂದ ಅಲ್ಲಿ ಬರತಕ್ಕಂತಹ ಅಂದ್ರೆ ಗುರುಕುಲವಾಸದಲ್ಲಿ ಬರುವಂತಹ ಎಲ್ಲ ಕಷ್ಟವನ್ನ ಸಹಿಸಿಕೊಂಡು ನೋಡಿ, ಗುರು ಅನುತಿತಿಕ್ಷಮಾಣಾಹ ಪ್ರತಿದಿನಂ ಸಹಮಾನಾಹ ಅಂತೆ. ಎಲ್ಲರೂ ಜೀವರೇ. ಜೀವರು ಅಂತಂದ್ರೆ ಬೇರೆ ಬೇರೆ ಆಸೆಗಳು ಎಲ್ರಿಗೂ ಇರುವಂತದ್ದೇ. ನೋಡ್ಬೇಕು, ತಿನ್ಬೇಕು ಇತ್ಯಾದಿ ಬೇಕಾದಷ್ಟು ಆಸೆಗಳಿರುತ್ತೆ. ನನಗೆ ಆಸೆನೇ ಇಲ್ಲ, ನನಗಿಷ್ಟಾನೇ ಇಲ್ಲ ಅಂಥವರೆಲ್ಲ ಅದು ಕತೆ ಹೇಳೋ ಹಂಗೆ ಇಲ್ಲ ಅಲ್ವಾ. ಆದ್ದರಿಂದ ಬರುವ ಉಕ್ಕಿ ಬರ್ತಾ ಇರತಕ್ಕ ಆಸೆಗಳನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕಂತ, ಅದನ್ನೇ ತಿತಿಕ್ಷಾ, ಅದೇ ಬ್ರಹ್ಮಚರ್ಯ. ಅಂತಹ ವ್ಯಕ್ತಿಗಳು ನಮ್ಮೊಳಗೇ ಇರುವ ಭಗವಂತನನ್ನ ನಮಗಿಂತ ಭಿನ್ನನನ್ನಾಗಿ ನೋಡ್ತಾರೆ. ನಮ್ಮೊಳಗೆ ಇದ್ದಾನೆ ಬಿಂಬನಾಗಿ ದೇವರು. ಬ್ರಹ್ಮಚರ್ಯಾಶ್ರಮದಲ್ಲಿದ್ದು ಬರುವ ಎಲ್ಲ ಕಷ್ಟಗಳನ್ನ ಸಹಿಸಿಕೊಂಡು ಗುರುಗಳ ಮೂಲಕ ಅಧ್ಯಯನ ಮಾಡಿ ಯಾರು ಗೆದ್ದು ಬರ್ತಾರೆ. ಇದೇ ನೋಡಿ, ವಿದ್ಯಾಪೀಠಕ್ಕೆ ಸೇರೋದು ದೊಡ್ಡದಲ್ಲ, ಸಕ್ಸಸ್ಫುಲ್ ಆಗಿ ಹೊರಗೆ ಬರೋದು ದೊಡ್ಡದು ಅಂತ. ತುಂಬಾ ದೊಡ್ಡ ಮಾತಿದು. ವಿದ್ಯಾಪೀಠಕ್ಕೆ ಸೇರ್ಕೊಂಡವರೆಲ್ಲ ಸಕ್ಸಸ್ಫುಲ್ ಆಗಿ ಹೊರಗೆ ಬರ್ತಾರೆ ಅಂತಿಲ್ಲ. ಸಕ್ಸಸ್ಫುಲ್ ಆಗಿ ಹೊರಗೆ ಬಂದವರೆಲ್ಲ ಪಂಡಿತರಾಗ್ತಾರೆ ಅಂತಿಲ್ಲ. ಎಲ್ಲರೂ ಪಾಠ ಪ್ರವಚನಗಳನ್ನ ಮಾಡ್ತಾರೆ ಅಂತಿಲ್ಲ. ಎಲ್ಲರೂ ಗ್ರಂಥಗಳನ್ನ ಬರೀತಾರೆ ಅಂತಿಲ್ಲ. ವಿದ್ಯಾಪೀಠಕ್ಕೆ ಸೇರಿ ಅಲ್ಲಿ ಬರುವ ಎಲ್ಲ ಕಷ್ಟಗಳನ್ನ ಸಹನ ಮಾಡಿಕೊಂಡು ಗುರು ಅನುಗ್ರಹದಿಂದ ಸಕ್ಸಸ್ಫುಲ್ ಆಗಿ ಅಧ್ಯಯನವನ್ನ ಮುಗಿಸಿ ಹೊರಗೆ ಬಂದು ಪಾಠ ಪ್ರವಚನ ಗ್ರಂಥ ಲೇಖಾದಿಗಳನ್ನ ಮಾಡಿ ಜೀವನವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಹರಿಗುರುಗಳ ಕರುಣೆಗೆ ಪೂರ್ಣವಾಗಿ ಪಾತ್ರರಾಗಿದ್ದಾರೆ ಅಂತ ಅರ್ಥ. ಆದ್ದರಿಂದ ಬ್ರಹ್ಮವಿದ್ಯೆ ಯಾರಲ್ಲಿದೆ ಅಂತಂದ್ರೆ ಇಂಥವರಲ್ಲಿದೆ ಅಂತ ಸನತ್ ಕುಮಾರರು ಹೇಳಿದ್ರು. ಆದ್ದರಿಂದ ಅಲ್ಲಿ ಏನ್ ಮಾಡ್ತಾರೆ ಧೀರರಾದ ವ್ಯಕ್ತಿಗಳು, ನಮ್ಮೊಳಗೇ ಇರುವ ಭಗವಂತನನ್ನ ನಮಗಿಂತ ದೇವರು ಭಿನ್ನ, ನಾನು ದೇವರಲ್ಲ, ನಾನು ದೇವರ ದಾಸ ಅಂತ ಬೇರೆಯಾಗಿ ಮಾಡಿ ನೋಡ್ಬಿಡ್ತಾರೆ. ಹೆಂಗೆ ಅಂತಂದ್ರೆ ಪೊರಕೆ ಕಡ್ಡಿ, ಹಂಚಿ ಕಡ್ಡಿ ಪೊರಕೆ ಅಂತ ಬರುತ್ತೆ, ಸಾಮಾನ್ಯರಿಗೆ ಗೊತ್ತು. ತುಂಬಾ ಸಣ್ಣ, ತುಂಬಾ ತೆಳ್ಳಗಿರುತ್ತೆ ಆ ಪೊರಕೆ. ಅದು ಈ ತೆಂಗಿನ ಗರಿ ಪೊರಕೆಗಿಂತ ಸಣ್ಣ ಹಂಚಿ ಕಡ್ಡಿ ಪೊರಕೆ. ಮಕ್ಕಳಿಗೆ ದೃಷ್ಟಿ ತೆಗಿಬೇಕಾದ್ರೆ ಪೊರಕೆ ಸುಡೋದು ಅಂತ ಮಾಡ್ತಾರೆ, ನಮ್ಮಲ್ಲೆಲ್ಲ ಆಗಿದೆ ಕ್ರಮ ಅದು. ಆ ಪೊರಕೆ ಸುಡ್ಲಿಕ್ಕೆ ಉಪಯೋಗ ಮಾಡುವಂತಹ ಪೊರಕೆ ಹಂಚಿ ಕಡ್ಡಿ ಪೊರಕೆ ಅಂತ ಕರೀತಾರೆ ಅದನ್ನ. ಹಳದಿ ಬಣ್ಣ ಎಲ್ಲೋ ಇರುತ್ತದು. ಅದು ಹುಲ್ಲಿನೊಳಗೆ ಸೇರ್ಕೊಂಡಿರುತ್ತೆ. ಆ ಹುಲ್ಲಿನ ಒಳಗೆ ಸೇರ್ಕೊಂಡಿದ್ದನ್ನ ಬೇರೆ ಮಾಡಿ ತೆಗಿಬೇಕು. ಒಂದೊಂದನ್ನೇ ತೆಗೆದು 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 ಪೊರಕೆ ಮಾಡಬೇಕು, ಶ್ರಮ ಇದೆ. ಹಾಗಂತೆ ಹುಲ್ಲಿನ ಒಳಗೆ ಸೇರಿಕೊಂಡಿರುವ ಹಂಚಿ ಕಡ್ಡಿಯನ್ನ ತೆಗೆದು ಹುಲ್ಲನ್ನೆಲ್ಲ ಆಚೆ ಹಾಕಿ ಗಟ್ಟಿಯಾಗಿ ಕಸ ಹೋಗುವಂತ ಪರಿಕೆಯನ್ನ ನಿರ್ಮಾಣ ಮಾಡಿ ಉಪಯೋಗಕ್ಕೆ ಪಡೆದಂತೆ ಬ್ರಹ್ಮಚರ್ಯಾಶ್ರಮದಲ್ಲಿ ಏನೇನು ಕಷ್ಟ ಬರುತ್ತೆ ಆ ಎಲ್ಲ ಕಷ್ಟವನ್ನ ಗುರುಕುಲದಲ್ಲಿ ತಡ್ಕೊಂಡು ಗುರುಗಳ ಅನುಗ್ರಹಕ್ಕೆ ಪಾತ್ರನಾಗಿ ಅಧ್ಯಯನ ಮಾಡಿಬಿಟ್ರೆ ಭಗವಂತನನ್ನ ನಮಗಿಂತ ಭಿನ್ನನನ್ನಾಗಿ ನೋಡಬಹುದು. ಶರೀರಮೇತೌ ಕುರುತಃ ಪಿತಾ ಮಾತಾ ಚ ಭಾರತ ಆಚಾರ್ಯತಸ್ತು ಯಜ್ಜನ್ಮ ತತ್ಸತ್ಯಂ ವೈ ಯಥಾಮೃತಂ. ನಮ್ಮಲ್ಲಿ ಗುರುಗಳಿಗೆ ಯಾಕಷ್ಟು ಮಹತ್ವ ಅಂತಂದ್ರೆ ತಂದೆ ತಾಯಿಗಳು ಕೊಟ್ಟ ಶರೀರ ಶಾಶ್ವತವಾದಂತಹ ಶರೀರ ಅಲ್ಲ. ಎಂಥ ಮಾತಂತ ನೋಡ್ರಿ, ತಂದೆ ತಾಯಿಗಳು ಶರೀರ ಕೊಡ್ತಾರ್ರಿ,
ಶಾಶ್ವತವಾದಂತಹ ಶರೀರ ಅಲ್ಲ. ಅದೇ ಆಚಾರ್ಯತಸ್ತು ಯಜ್ಜನ್ಮ, ಗುರುಗಳು ಕೊಡುವ ಶರೀರ ಇದೆ ಅಲ್ಲ, ಜನ್ಮ ಇದೆಯಲ್ಲ, ಅದು ವಿದ್ಯೆ. ಗುರುಗಳಿಂದ ವಿದ್ಯೆ ಅನ್ನೋದು ಬರತ್ತಲ್ಲ, ಜ್ಞಾನದ್ವಾರ ಒಂದು ಜನ್ಮ ಬರತ್ತಲ್ಲ, ಅದು ಶಾಶ್ವತ, ಅದು ಅಮೃತ, ನಿರಂತರವಾದಂತಹ ಆನಂದವನ್ನು ಅನುಭವಿಸಲಿಕ್ಕೆ ಅನುಕೂಲ ಮಾಡಿಕೊಡುವಂತಹ ಜನ್ಮ. ಎಂಥ ಮಾತು ನೋಡಿ. ಅಮೃತದಂತೆ ಯಥಾ ಅಮೃತಂ. ಅಮೃತ ಅಂದ್ರೆ ಏನು? ಮರಣ ಇಲ್ಲದ್ದು ಅಮೃತ. ಹಾಗೆ ತಂದೆ ತಾಯಿಗಳು ಕೊಟ್ಟ ಶರೀರ ಅದು ಅಮೃತ ಅಲ್ಲ, ಮೃತ. ಒಂದಲ್ಲ ಒಂದಿನ ಬೀಳ್ಬೇಕು. ಗುರುಗಳು ಕೊಟ್ಟ ಶರೀರ ಜ್ಞಾನ ಶರೀರ, ಅದು ಅಮೃತದಂತೆ ಶಾಶ್ವತ, ನಿತ್ಯ. ಏನಾಗುತ್ತೆ? ಯ ಆಸ್ತೃಣೋತ್ಯವಿತಥೇನ ಕರ್ಣಾವ ದುಃಖಂ ಕುರುವನ್ ಅಮೃತಂ ಸಂಪ್ರಯಚ್ಛನ್ ತಂ ಮನ್ಯೇತ ಪಿತರಂ ಮಾತರಂಚ ತಸ್ಮೈ ನ ದೃಹ್ಯೇತ್ ಕೃತಮಸ್ಯ ಜಾನನ್. ಬ್ರಹ್ಮಚಾರಿಯಾದವನು ಗುರುಕುಲದಲ್ಲಿ ಹೇಗಿರಬೇಕು ಅನ್ನೋದನ್ನು ಪಾಠ ಮಾಡ್ತಾ ಇದ್ದಾರೆ. ಗುರುಗಳು ಕೊಟ್ಟ ಜನ್ಮ ಶರೀರ, ಇಲ್ಲಿ ತನಕ ಹೇಳಿದ್ರು ತಂದೆ ತಾಯಿಗಳು ಕೊಟ್ಟ ಶರೀರ ಅದು ನಶ್ವರ, ಅದು ಅಶಾಶ್ವತವಾದಂತಹ ಶರೀರ. ಶಾಶ್ವತವಾದಂತಹ ಶರೀರ ಯಾವುದು? ಗುರುಗಳು ಕೊಟ್ಟದ್ದು, ಅಂದ್ರೆ ಜ್ಞಾನ. ಅದರ ತಂದೆ ತಾಯಿ ಯಾರು? ಗುರುವೇ ತಂದೆ, ಗುರುವೇ ತಾಯಿ. ನಮ್ಮ ಶಾಸ್ತ್ರದಲ್ಲಿ ಹಾಗೆ ಇದೆ ಅಲ್ವಾ? ಗುರುಗಳನ್ನೇ ತಂದೆ ತಾಯಿಗಳಂತೆ ನೋಡುವಂತಹ ಒಂದು ವೈಭವ ನಮ್ಮಲ್ಲಿದೆ. ತ್ವಂಹಿನಃ ಪಿತಾ ಯೋಸ್ಮಾಕಂ ಅವಿದ್ಯಾಯಾ ಪರಂ ಪಾರಂ ತಾರಯಸಿ ಅಂತ ಷಟ್ಪ್ರಶ್ನೋಪನಿಷತ್ತರಲ್ಲಿ ಒಂದು ಮಾತಿದೆ. ಗುರುಗಳೇ ನಮಗೆ ತಂದೆ. ಯಾಕೆ ಅಂತಂದ್ರೆ ಅವಿದ್ಯೆಯ ಅಂದ್ರೆ ಸಂಸಾರ, ಅಜ್ಞಾನ ರೂಪವಾದ ಸಂಸಾರವನ್ನ ದಾಟಿಸುವಂತಹ ವಿದ್ಯೆಯನ್ನ ಕೊಟ್ಟ ಗುರು ಇದ್ದಾನಲ್ಲ, ಅವನೇ ತಂದೆ, ಅವನೇ ತಾಯಿ. ತಂದೆ ತಾಯಿಗಳಿಂದ ಬಂದ ಶರೀರ ಅಶಾಶ್ವತವಾದದ್ದಾದ್ರೂ ಗುರುಗಳಿಂದ ಬಂದ ಶರೀರ ಅತ್ಯಂತ ಶ್ರೇಷ್ಠವಾದ ಶರೀರ. ಸಹಿ ವಿದ್ಯಾ ತಸ್ತಂ ಜನಯತಿ ತತ್ ಶ್ರೇಷ್ಠಂ ಜನ್ಮ ಅಂತ ಹೇಳ್ತಾರೆ. ವಿದ್ಯೆಯಿಂದ ಬಂದಂತಹ ಶರೀರವೇ ಶ್ರೇಷ್ಠವಾದಂತಹ ಶರೀರ ಅಂತ ತಾತ್ಪರ್ಯ. ಹೀಗೆಲ್ಲ ನಿಯಮಗಳಿದೆ. ಈ ದೃಷ್ಟಿಯಲ್ಲಿ ಗುರುಗಳು ಕೊಟ್ಟ ವಿದ್ಯೆಯನ್ನ ಶ್ರವಣ ಮಾಡಿ ಅದನ್ನ ವಿಸ್ತಾರ ಮಾಡ್ಕೊಳ್ತಾನವನು. ಹೆಂಗೆ? ಇವನು ಶಿಷ್ಯರಿಗೆ ಪಾಠ ಮಾಡೋದ್ರ ಮೂಲಕ ವಿಸ್ತಾರ ಮಾಡ್ಕೊಳ್ತಾನೆ. ಎಂಥ ಚೆನ್ನಾಗಿದೆ ನೋಡಿ. ಆಸ್ತೃಣೋತಿ, ಹೇಗುತ್ತೆ? ಅವಿತಥೇನ ಕರ್ಣ. ಗುರು ಸೇವೆಯನ್ನ ಮಾಡುವಾಗ ದುಃಖ ಬರುತ್ತ್ರಿ. ಗುರುಕುಲದಲ್ಲಿ ವಾಸ ಮಾಡೋ ಕಾಲಕ್ಕೆ ಅದನ್ನ ಗುರುಕುಲ ವಾಸ ಮಾಡಿದವರಿಗೆ ಮಾತ್ರ ಗೊತ್ತು ಆ ಕಷ್ಟ. ಇವತ್ತಿನ ಗುರುಕುಲಗಳಲ್ಲಾದ್ರೆ ಮಕ್ಕಳ ಕೈಲಿ ಕೆಲಸ ಮಾಡೋದು ಬಹಳ ಕಡಿಮೆ, ಕೆಲಸ ಮಾಡಿಸೋದು ಬಹಳ ಕಡಿಮೆ. ಅವಾಗ ಗುರುಕುಲದಲ್ಲಿ ಓದ್ಬೇಕಾದ್ರೆ ಪ್ರತಿಯೊಂದು ಸೇವೆಯನ್ನ ಮಕ್ಕಳೇ ಮಾಡಬೇಕು. ನಾನು ಮಾಡಿದ್ದೇನೆ. ನಾವು ಮಠದಲ್ಲಿ ಗುರುಕುಲದಲ್ಲಿ ಓದ್ಬೇಕಾದ್ರೆ ಬೆಳಗ್ಗೆ ಎದ್ದು ಹಸುವಿನ ಗೋಸೇವೆ ಅಂತ ಇರೋದು. ಸಗಣಿ ಎಲ್ಲ ತೆಗೆದು ಬಳಿದು ಮಾಡಿ ಗೋಶಾಲೆ ಕ್ಲೀನ್ ಮಾಡಬೇಕು. ಆಮೇಲೆ ಸ್ನಾನ ಸಂಧ್ಯಾ ವಂದನೆ ಎಲ್ಲ ಮಾಡಿ ದೇವ್ರ ಪೂಜೆ ಆಗುವಾಗ ಅನ್ನ ನೈವೇದ್ಯ ಮಾಡ್ಬೇಕು. ಎಲ್ಲ ಹುಡುಗರಿಗೆ ವಿಭಾಗ ಮಾಡಿ ಕೊಟ್ಬಿಡ್ತಾರೆ ಕೆಲಸಗಳನ್ನ. ದೇವ್ರ ನೈವೇದ್ಯ ಮಾಡಬೇಕು, ಮಾಡಿದ್ದನ್ನ ಬಡಿಸಬೇಕು, ಆಮೇಲೆ ಪಾರಾಯಣ ಆಗ್ಬೇಕು, ಸ್ವಲ್ಪ ರೆಸ್ಟ್ ಪಂಚಗಿಂಚ ಎಲ್ಲ ಉಟ್ಕೊಂಡು ಬಂದು ಫಲಾರ ಮಾಡಿ ಗಂಜಿ ಊಟ ಮಾಡಿ ಗುರುಕುಲವನ್ನ ಕ್ಲೀನ್ ಮಾಡ್ಬೇಕು. ಈ ಕಂಬದಿಂದ ಈ ಕಂಬಕ್ಕೆ ಅಂತ ಒಬ್ಬೊಬ್ಬರಿಗೆ ವ್ಯವಸ್ಥೆ. ಎಲ್ಲ ಮಕ್ಕಳು ಸೇರಿ, ಒಬ್ಬರಿಗೆ ಅಲ್ಲ, ಎಲ್ಲಾ ಮಕ್ಕಳು ಇಡೀ ವಿದ್ಯಾಪೀಠ ಕ್ಲೀನ್ ಮಾಡ್ಬೇಕು. ಕ್ಲೀನ್ ಮಾಡಾದ್ಮೇಲೆ ಪ್ರಾರ್ಥನೆ ಮಾಡಿ ಪಾಠಕ್ಕೆ ಕೂಡ್ಬೇಕು. ಪಾಠಕ್ಕೆ ಕೂತ್ಮೇಲೆ ಮಾಧ್ಯಾಹ್ನಿಕ ಸಂಧ್ಯಾ ವಂದನೆ, ಪಾರಾಯಣ, ಊಟಕ್ಕೆ ಕೂತಾಗ ಬಡಿಸ್ಬೇಕು. ಬಡಿಸಿದಾಗ ಗುರುಸೇವಾ ಅಂತೆಲ್ಲ ಇರುತ್ತೆ, ಅತಿಥಿ ಸೇವಾ, ಗುರುಸೇವಾ ಅದೆಲ್ಲ ಮಾಡಬೇಕು. ಆಮೇಲೆ ಊಟ ಮಾಡಿದ ಎಂಜಲ್ ಬಳಿಯೋನೊಬ್ಬ, ಗೋಮ ಹಚ್ಚೋನೊಬ್ಬ, ಹೀಗೆಲ್ಲ ನಿಯಮಗಳು. ರಾತ್ರಿ ಬಡಿಸೋರೊಬ್ರು, ಕ್ಲೀನ್ ಮಾಡೋರೊಬ್ರು, ಹಾಗೆಲ್ಲ ನಾನು ಮಾಡಿದ್ದೇನೆ ಅದನ್ನ. ಇವತ್ತಿನ ಗುರುಕುಲಗಳಲ್ಲಿ ಯಾವುದು ಕಾಣೋದೇ ಇಲ್ಲ. ನಮ್ಮ ಪುಣ್ಯ ಅದೆಲ್ಲ ಮಾಡಿದ್ದು. ಈಗೆಲ್ಲ ಈಸಿಯಾಗಿ AC ರೂಮ್ ಕೊಡ್ತೀವಿ ಅಂತಂದ್ರು ಬರಲ್ಲ,
ಪ್ರತ್ಯೇಕವಾದ ಬೆಡ್ ಕೊಡ್ತೀವಿ, ಸ್ವೆಟರ್ ಕೊಡ್ತೀವಿ, ಟೋಪಿ ಕೊಡ್ತೀವಿ ಅಂದ್ರೂ ಬರಲ್ಲ. ಶಾಸ್ತ್ರ ಅಧ್ಯಯನ ಮಾಡುವುದು ಬಹಳ ಕಷ್ಟ ಇದೆ. ಆದ್ದರಿಂದ ತಾತ್ಕಾಲಿಕವಾಗಿ ಬರತಕ್ಕಂತಹ ದುಃಖವನ್ನ ಕಳ್ಕೊಂಡು ಅಂದ್ರೆ ನಾಳೆ ನನಗೆ ಒಳ್ಳೇದಾಗತ್ತಪ್ಪ, ಇವತ್ತು ದುಃಖವನ್ನ ಕಷ್ಟವನ್ನ ಪಟ್ಟಷ್ಟು ನಾಳೆ ಚೆನ್ನಾಗಿರಬಹುದು ಅನ್ನುವಂತಹ ದೃಢವಾದ ಭಾವನೆಯಿಂದ ಗುರುಗಳಿಗೆ ಅದನ್ನ ಕಂಪ್ಲೇಂಟ್ ಮಾಡದೆ ತಡ್ಕೊಂಡು ಜ್ಞಾನ ಪಡೆದು ಆ ಜ್ಞಾನದ ವಿಸ್ತಾರವನ್ನ ಮಾಡ್ಕೊಳ್ಳೋದು ಯಾವಾಗ ಅಂದ್ರೆ ತಾನು ಪಾಠ ಮಾಡಿದಾಗ, ತಾನು 4 ಶಿಷ್ಯರಿಗೆ ಪಾಠವನ್ನ ಮಾಡಿದಾಗ ಜ್ಞಾನ ವಿಸ್ತಾರ ಆಗತ್ತೆ. ಅವರು ಗೌರವ ಕೊಡ್ತಾರೆ, ಬೆಲೆ ಕೊಡ್ತಾರೆ. ಅದೆಲ್ಲ ಯಾರಿಂದ ಬಂದಿದ್ದು? ಜೀವನ ಪೂರ್ತಿ ಸಿಗುವ ಗೌರವ, ಮರ್ಯಾದೆ, ದುಡ್ಡು ಕಾಸು ಆಮೇಲೆ, ಪಂಡಿತರು ಜ್ಞಾನಿಗಳು ಅನ್ನುವಂತಹ ಮರ್ಯಾದೆ ಸಮಾಜ ಕೊಡುತ್ತಲ್ಲ, ಆ ಮರ್ಯಾದೆ ಕೊಡುವಂತೆ ಮಾಡಿದವರು ಯಾರು? ಗುರುಗಳು. ಆದ್ರಿಂದ ಆ ಗುರುಗಳಿಗೆ ಯಾವತ್ತೂ ದ್ರೋಹ ಮಾಡಬೇಡಪ್ಪ ಅಂತ ಹೇಳ್ತಾರೆ. ತಸ್ಮೈನ ದೃಹ್ಯೇ, ಗುರುದ್ರೋಹವನ್ನ ಮಾಡಿದವರಿಗೆ ಯಾವತ್ತಿಗೂ ಉದ್ಧಾರ ಇಲ್ಲ. ಅವರು ಮಾಡಿದ ಉಪಕಾರವನ್ನ ಸ್ಮರಣೆ ಮಾಡು. ಜನ್ಮ ಜನ್ಮಕ್ಕಾಗುವಂತ ಉಪಕಾರವನ್ನ ಮಾಡಿದ ಗುರುಗಳ ಸ್ಮರಣೆಯನ್ನ ಮಾಡ್ತಾ ಅವರನ್ನೇ ತಂದೆ ತಾಯಿ ಅಂತ ನೋಡು. ಆ ಗುರುಕುಲ ವಾಸ ಮಾಡುವಾಗ ಬರುವ ದುಃಖಗಳನ್ನ ಸಹನೆ ಮಾಡ್ಕೋ, ಗುರುದ್ರೋಹವನ್ನ ಮಾಡಬೇಡ. ಕೊನೆಗೆ ನಿನ್ನ ಜ್ಞಾನದ ವಿಸ್ತಾರಕ್ಕೆ ಒಲಿದ ಭಗವಂತ ಅನಂತವಾದ ವೈಕುಂಠವನ್ನ ಕೊಟ್ಟು ಕಾಪಾಡಿಬಿಡ್ತಾನೆ. ಗುರುಂ ಶಿಷ್ಯೋ ನಿತ್ಯಮಭಿವಾದಯೀತ ಸ್ವಾಧ್ಯಾಯಮಿಚ್ಛೇತ್ ಶುಚಿರ ಪ್ರಮತ್ತಃ ಯನ್ಮಾದ್ಯತೆ ನಾದಧೀತಾಥರೋಷಂ ಏಷ ಪ್ರಥಮೋ ಬ್ರಹ್ಮಚರ್ಯಸ್ಯ ಪಾದಃ. ಇಂಥ ಬ್ರಹ್ಮಚರ್ಯ 4 ಪಾದಗಳಿಂದ ಕೂಡಿದ್ದು. ಅಂದ್ರೆ 100% ಬ್ರಹ್ಮಚರ್ಯ ಕಂಪ್ಲೀಟ್ ಆಗೋದು ಯಾವಾಗ? ಅಂದ್ರೆ ಯಾವ್ದಾದ್ರು 100% ಅಂದ್ರೆ ಪೂರ್ಣ ಅಂತ. 25 ಅಂದ್ರೆ ಕಾಲು ಭಾಗ, 50 ಅಂದ್ರೆ ಅರ್ಧ ಭಾಗ, 75 ಅಂದ್ರೆ ಮುಕ್ಕಾಲು, 100 ಅಂದ್ರೆ ಪೂರ್ಣ. ಹಾಗೆ ಬ್ರಹ್ಮಚರ್ಯದಲ್ಲೂ ಕೂಡ 4 ಪಾದಗಳಿವೆ, 4 ಭಾಗ. ಅದರಲ್ಲಿ ಫಸ್ಟ್ 25% ಯಾವುದು ಅಂದ್ರೆ ಪ್ರತಿನಿತ್ಯದಲ್ಲೂ ಗುರುಗಳಿಗೆ ನಮಸ್ಕಾರ ಮಾಡಬೇಕು. ಯಾರು? ಸ್ವಾಧ್ಯಾಯ ಮಿಚ್ಛೇತ್. ಆ ಗುರುಗಳಿಂದ ನಾನು ನಿತ್ಯ ಪಾಠವನ್ನ ಶ್ರವಣ ಮಾಡ್ತೇನೆ ಅನ್ನುವ ಇಚ್ಛೆ ಇಟ್ಟುಕೊಂಡು ಪಾಠ ಮಾಡತಕ್ಕಂತ ಗುರುಗಳಿಗೆ ಪ್ರತಿನಿತ್ಯ ನಮಸ್ಕಾರ ಮಾಡಬೇಕು. ಹಾಗೆ ಶುಚಿಹಿ, ಶುದ್ಧ ಮನಸ್ಸಿನವನಾಗಿರ್ಬೇಕು. ಅಪ್ರಮತ್ತಃ, ಎಲ್ಲೂ ಎಡವಟ್ಟಿಲ್ಲ, ಅರ್ಧಂಬರ್ಧ ಇಲ್ಲ, ಅಯ್ಯೋ ಅರ್ಧ ಮನಸ್ಸಿಲ್ಲ. ಶುಚಿಯಾಗಿ ಅಪ್ರಮತ್ತನಾಗಿ ಗುರುಗಳಿಗೆ ನಿತ್ಯ ನಮಸ್ಕಾರ ಮಾಡ್ತಾ, ಕಾಲ ಹಿಡಿದು ನಮಸ್ಕಾರ ಮಾಡ್ತಾ ಅವರಿಂದ ಅಧ್ಯಯನ ಮಾಡ್ತೇನೆ, ಶ್ರವಣ ಮಾಡ್ತೇನೆ ಅಂತ ಆಸೆ ಪಡಬೇಕು. ಹೀಗಿರುವಾಗ ಒಂದೊಂದ್ಸಲ ಗುರುಗಳು ಹೊಗಳ್ತಾರೆ ನಮ್ಮನ್ನ, ತುಂಬಾ ಚೆನ್ನಾಗಿ ಮಾಡಿದ್ಯಪ್ಪ ನೀನು. ಆಗ ಮದಕ್ಕೆ ಒಳಗಾಗಬಾರ್ದು. ಬೇಡ, ನ ಮದಂ ಪ್ರಾಪ್ನುಯಾತ್, ನನ್ ಗುರುಗಳು ಹೊಗಳು ಬಿಟ್ರು ಅಂತ ಹೇಳಿ ಉಬ್ಬಿ ಹೋಗೋದಲ್ಲ. ಆಮೇಲೆ ನಾದದೀಧಾತ ರೋಷಂ, ಒಂದ್ಸಲ ಬೈದು ಬಿಟ್ರು, ಶಿಕ್ಷೆ ಕೊಟ್ರು ಅಂತ ಅವ್ರ ಮೇಲೆ ಸಿಟ್ಟು ಮಾಡ್ಕೊಳ್ಳೋದಲ್ಲ. ಇದು ಬ್ರಹ್ಮಚರ್ಯದ ಮೊದಲನೇ ಪಾದ. ಶಿಷ್ಯವೃತ್ತಿ ಕ್ರಮೇಣೈವ ವಿದ್ಯಾಮಾಪ್ನೋತಿ ಯಶ್ ಶುಚಿಃ. ಬ್ರಹ್ಮಚರ್ಯ ವ್ರತಸ್ಯಾಸ್ಯ ಪ್ರಥಮ ಪಾದ ಉಚ್ಯತೆ. ಏನದು? ಶುಚಿ, ಶುದ್ಧನಾಗಿ ಶಿಷ್ಯವೃತ್ತಿಯನ್ನ ಮಾಡ್ತಾ. ಶಿಷ್ಯವೃತ್ತಿ ಅಂದ್ರೆ ಗುರುಸೇವೆ. ಆ ಗುರುಸೇವೆಯನ್ನ ಮಾಡ್ತಾ ಯಾರು ಬ್ರಹ್ಮಚರ್ಯದಲ್ಲಿದ್ದು ವಿದ್ಯೆಯನ್ನ ಪಡಿತಾನೋ, ಇದು ಬ್ರಹ್ಮಚರ್ಯದ ಮೊದಲನೇ ಪಾದ. ಎರಡನೇ ಪಾದದ ಬಗ್ಗೆ ಮಾತಾಡ್ತಾರೆ. ಯಥಾ ನಿತ್ಯಂ ಗುರೌ ವೃತ್ತಿ ಗುರುಪತ್ನ್ಯಾಂ ತಥಾಚರೇತ್ ತತ್ಪುತ್ರೇ ಚ ತಥಾ ಕುರ್ಯಾತ್ ದ್ವಿತೀಯ ಪಾದ ಉಚ್ಯತೆ. ಎರಡನೇ ಪಾದ ಯಾವುದು? ಗುರುಗಳಲ್ಲಿ ಹೇಗೆ ಭಕ್ತಿಯನ್ನ ಮಾಡ್ತೇವೋ ಹಾಗೆ ಗುರುಪತ್ನಿಯಲ್ಲೂ ಭಕ್ತಿಯನ್ನ ಮಾಡಬೇಕು. ಗುರುಗಳಲ್ಲಿ ಗುರುಪತ್ನಿಯಲ್ಲಿ ಹೇಗೆ ಆದರವನ್ನ ಭಕ್ತಿಯನ್ನ ಮಾಡ್ತೇವೋ ಹಾಗೆ ಗುರುಪುತ್ರರಲ್ಲೂ ಮಾಡಬೇಕು. ಗುರುಗಳ ಮಕ್ಕಳನ್ನು ಹಾಗೆ ನೋಡ್ಬೇಕು. ಇದನ್ನ ಬ್ರಹ್ಮಚರ್ಯದ
ಎರಡನೇ ಪಾದ ಅಂತ ಕರೀತಾರೆ. ಇನ್ನು ಆಚಾರ್ಯೇಣಾಥ ಕೃತಂ ವಿಜಾನನ್ ಜ್ಞಾತ್ವಾಚಾರ್ಥಂ ಭಾವಿತೋಸ್ಮಿತ್ಯನೇನ ಯನ್ಮನ್ಯತೆ ತಂ ಪ್ರತಿಹೃಷ್ಟ ಬುದ್ಧಿ ಸವೈ ತೃತೀಯೋ ಬ್ರಹ್ಮಚರ್ಯಸ್ಯ ಪಾದಃ. ಆಚಾರ್ಯರು ಗುರುಗಳು ಮಾಡಿದ ಉಪಕಾರವನ್ನ ನಿತ್ಯ ಸ್ಮರಣೆ ಮಾಡ್ತಾ, ಎಷ್ಟು ದೊಡ್ಡ ಉಪಕಾರ ಮಾಡಿದ್ದಾರೆ ಶಾಸ್ತ್ರ ಪಾಠ ಮಾಡಿ. ಏನೆಲ್ಲಾ ಕೊಡುವಂತಹ ಜನ ತುಂಬಾ ಜನ ಇದ್ದಾರೆ, ಬೇಕಾದಷ್ಟು ಕೊಡ್ತಾರೆ ಜನ. ಶಾಸ್ತ್ರವಿದ್ಯೆಯನ್ನು ಕೊಡೋರು ಯಾರೂ ಇಲ್ಲ. ಅಂತಹ ಶಾಸ್ತ್ರವಿದ್ಯೆಯನ್ನು ಕೊಟ್ಟು ಪರಮೋಪಕಾರ ಮಾಡಿದ್ದೀರಿ ಅಂತ ಹೇಳಿ ಆ ಗುರುಗಳ ಉಪಕಾರ ಸ್ಮರಣೆಯನ್ನ ಪ್ರತಿನಿತ್ಯದಲ್ಲೂ ಮಾಡ್ತಾ, ಅವರು ಉಪದೇಶ ಮಾಡಿದ ಶಾಸ್ತ್ರಾರ್ಥಗಳನ್ನ ನಿತ್ಯ ಚಿಂತನೆ ಮಾಡ್ತಾ, ನನ್ನ ಈ ಜನ್ಮ ಸಾರ್ಥಕವಾದದ್ದು ಗುರುಗಳಿಂದ. ಆದ್ದರಿಂದ ನಾಳೆ ಬೆಳಗ್ಗೆ ನಾನು ಮೋಕ್ಷಕ್ಕೆ ಹೋದ್ರೆ ಇವತ್ತು ನನಗೆ ಶ್ರೀ ಗುರುಭ್ಯೋ ನಮಃ ಅಂತ ಪಾಠ ಮಾಡಿದ ಗುರುಗಳು ಕೊಟ್ಟ ವಿದ್ಯೆ ಕಾರಣ. ನಾನು ಇರುವ ಎಲ್ಲವೂ ನನ್ನ ಗುರುಗಳಿಂದ ಅನ್ನುವಂತಹ ಭಾವ ಮನಸ್ಸಿಗೆ ಬಂದಾಗ ಗುರುಗಳ ಬಗ್ಗೆ ಒಳ್ಳೆ ಸಂತೋಷವಾದ ಬುದ್ಧಿಯಿಂದ ನನ್ನದೆಲ್ಲವೂ ಗುರುಗಳಿಂದ 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 ಅಂತ ಯಾರು ಚಿಂತನೆ ಮಾಡ್ತಾನೆ, ಅದು ಬ್ರಹ್ಮಚರ್ಯದ 3ನೇ ಪಾದ. 4ನೇ ಪಾದ ಹೇಳ್ತಾರೆ, ಏವಂಚ ಸಂಗತಂ ಯದುಪಪ್ಲವೇದ್ಧಿ ಆಚರ್ಯಯಾ ಕೃತಮಿತಿ ಚಾಭಿಮನ್ಯೇತ್ ಪ್ರಾಜ್ಞೋ ಮನ್ಯೇನ್ನೈತದಹಂ ಕರೋಮಿ ಸವೈ ಚತುರ್ಥೋ ಬ್ರಹ್ಮಚರ್ಯಸ್ಯ ಪಾದಃ. ಆಚರ್ಯಯ, ನನಗೆ ಬಂದದ್ದು ಎಲ್ಲ, ನಾನು ಎಷ್ಟು ದೊಡ್ಡವನಾಗ್ಲಿ, ಎಷ್ಟು ಹಣವಂತನಾಗ್ಲಿ, ಎಷ್ಟು ಕೀರ್ತಿ ಸನ್ಮಾನ ಪ್ರತಿಷ್ಠೆಗಳು ಏನೇ ಬರಲಿ ಲೋಕದಲ್ಲಿ, ಅದೆಲ್ಲ ಬಂದದ್ದು ಆಚರ್ಯಯ ಗುರುಗಳ ಸೇವೆಯಿಂದ. ಇದ್ಯಾವುದು ನಾನು ಮಾಡ್ತಾ ಇರ್ತಕ್ಕಂಥದ್ದಲ್ಲ, ಇದೆಲ್ಲವೂ ಗುರುಗಳಿಂದ ಬಂದಿದ್ದು. ನನ್ನಲ್ಲಿರುವಂಥದ್ದು ಎಲ್ಲವೂ ಗುರುಗಳಿಂದ. ಈ ತರ ತಿಳ್ಕೊಳ್ಬೇಕಂತೆ. ಇದನ್ನೇ ಆಚಾರ ಅಂತಾರೆ, ಶುಭಾನ್ ಧ್ಯಾಯಂತಿ ಏಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನಾತ್ಮ ಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಇದೆಲ್ಲ ಅದರ ಸಾರ. ನಾನು ಇವತ್ತು ಇರುವ ನನ್ನ ಸ್ಥಿತಿ, ನನ್ನ ಜೀವನ ಎಲ್ಲ ಗುರುಗಳಿಂದ. ಪ್ರತಿಯೊಂದು ಆಚರ್ಯಯ, ನಾನು ಮಾಡಿದ ಗುರು ಸೇವೆಯ ಫಲ, ಗುರುವನುಗ್ರಹದ ಫಲ ಹೊರತು ನನ್ನ ಒಂದು ಮಹತ್ವ ಅಲ್ಲ, ನಾನು ಮಾಡಿದ್ದಲ್ಲ, ನನಗೆ ಬಂದಿದ್ದಲ್ಲ ಅಂತ ಯಾರು ತಿಳ್ಕೊಳ್ತಾನೆ ಅವನು ಜ್ಞಾನಿ. ಇದು ಬ್ರಹ್ಮಚರ್ಯದ 4ನೇ ಪಾದ. ಇನ್ನೊಂದಿದೆ, ಆಚಾರ್ಯಾಯ ಪ್ರಿಯಂ ಕುರ್ಯಾತ್ ಪ್ರಾಣೈರಪಿ ಧನೈರಪಿ ಕರ್ಮಣ ಮನಸಾ ವಾಚಾ ಚತುರ್ಥ ಪಾದ ಉಚ್ಯತೆ. ನಮ್ಮ ಗುರುಗಳಿಗೆ, ಶಾಸ್ತ್ರವಿದ್ಯೆಯನ್ನು ಉಪದೇಶ ಮಾಡಿದ ಗುರುಗಳಿಗೆ ಪ್ರಾಣಗಳಿಂದ ಧನಗಳಿಂದ ಸೇವೆ ಮಾಡಬೇಕಂತೆ. ಪ್ರಾಣೈರಪಿ ಧನೈರಪಿ ಪ್ರಿಯಂಕ್, ಅವ್ರು ಸಂತೋಷ ಆಗುವಂತೆ ಮಾಡಬೇಕು. ಅವ್ರು ಕೊಟ್ಟಿದ್ದಕ್ಕೆ ನಮಗೇನೂ ಇಲ್ಲ. ಆಚಾರ್ಯದೇವನ್ ಮಾತಿದೆ, ಶಾಸ್ತ್ರವಿದ್ಯೆಯನ್ನು ಉಪದೇಶ ಮಾಡಿದವರಿಗೆ ದಕ್ಷಿಣೆ ಎಷ್ಟು ಅಂತ ನಿಯಮ. ಅದಕ್ಕೆ ಒಂದ್ ಕಡೆ ಹೇಳ್ತಾರೆ, ಭೂಮಿನೇ ಪಾತ್ರೆ, ಸಪ್ತ ಸಮುದ್ರಗಳಲ್ಲಿರುವ ರತ್ನಗಳೇ ದಕ್ಷಿಣೆ. ಅದನ್ನ ಕೊಟ್ರೆ ಅವರು ಹೇಳಿದ ಒಂದು ಅಕ್ಷರಕ್ಕೂ ಸಮ ಅಲ್ಲ ಅದು ಅಂತ. ಪೂರೈತ್ವಾತು ಪೃಥಿವೀಂ ರತ್ನೈ ಸರ್ವ ಸಮುದ್ರಿಣೀಂ ದತ್ವಾಪಿ ಗುರವೇ ನೈವ ಪೂರ್ಯತೆ ಗುರುದಕ್ಷಿಣಾ. ಶ್ರೀಮದಾಚಾರ್ಯರ ಮಾತು. ಛಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿ ಹೇಳ್ತಾರೆ, ಪೃಥಿವಿಯನ್ನೇ ಪಾತ್ರೆ ಮಾಡಿಕೊಂಡು ಸಮಗ್ರ ಸಮುದ್ರದ ಎಲ್ಲ ರತ್ನ ರಾಶಿಗಳನ್ನ ಹಾಕಿ ಗುರುಗಳ ಮುಂದಿಟ್ರು ಅವರು ಕೊಟ್ಟ ಶಾಸ್ತ್ರವಿದ್ಯೆಯ ಒಂದಕ್ಷರಕ್ಕೆ ಸಮ ಅಲ್ಲ ಅದು. ಆದರೆ ದುಡ್ಡು ಕೇಳ್ತಾರೆ ಅಂತ ಅಂದಲ್ಲ. ಶಾಸ್ತ್ರವಿದ್ಯೆಗೆ ಬೆಲೆ ಕಟ್ಟಕ್ಕಾಗತ್ತೇನ್ರಿ? ಅನರ್ಘ್ಯವಾದದ್ದು, ಅನಂತ ಕಾಲದವರೆಗೂ ಅನುಭವಿಸಿದರೂ ತೀರದ ಮೋಕ್ಷ ಸುಖವನ್ನ ಕೊಡುವ ಶಾಸ್ತ್ರವಿದ್ಯೆಯನ್ನ ಕೊಟ್ಟವರಿಗೆ ನಾವೊಂದ್ 1000 ರೂಪಾಯಿ ಕೊಟ್ರೆ ಅದಕ್ಕೂ ಇದಕ್ಕೂ ಸಮ ಅಂತ ಅಂದ್ಕೊಂಡ್ರೆ ಆಗತ್ತಾ? ಆದ್ರೂ ಅಂತಾರೆ ಕೊಡಬೇಕು.
ಕರ್ತವ್ಯತ್ವೇನ ಕೊಡಬೇಕು. ಕರ್ಮಣ ಮನಸ ವಾಚ, ನಮ್ಮ ಕರ್ಮದಿಂದ, ಮನಸ್ಸಿನಿಂದ, ಮಾತಿನಿಂದ, ತ್ರಿಕರಣ ಶುದ್ಧಿಯಿಂದ ಅವರಿಗೋಸ್ಕರವಾಗಿ ನಾವು ಕೊಡಬೇಕು. ಇದು ಬ್ರಹ್ಮಚರ್ಯದ 4 ಪಾದ. ಇಂತಹ 4 ಪಾದಗಳಿಂದ ಕೂಡಿದ ಬ್ರಹ್ಮಚರ್ಯವನ್ನ ನಾವು ಫಾಲೋ ಮಾಡಿಬಿಟ್ರೆ ವಿದ್ಯೆ ಬರುತ್ತೆ. ಆ ವಿದ್ಯೆಯು 4 ಪಾದ. ನೋಡಿ, ಬ್ರಹ್ಮಚರ್ಯದ 100% ಏನು ಅಂತ ಗೊತ್ತಾಯ್ತು. ಈಗ ಈ 100% ಬ್ರಹ್ಮಚರ್ಯವನ್ನ ಮಾಡಿಬಿಟ್ರೆ 100% ವಿದ್ಯೆ ಬಂತು. ಜ್ಞಾನೇನ ಪಾದಂ ಲಭತೆ ತಥಾರ್ಥಂ ತಥೈವ ಪಾದಂ ಗುರುಯೋಗತಶ್ಚ ಉತ್ಸಾಹ ಯೋಗೇನ ಚ ಪಾದಮೃಚ್ಛೇತ್ ಶಾಸ್ತ್ರೇಣ ಪಾದಂಚ ತಥೋಭಿಯಾತಿ. 4 ರೀತಿಯಾಗಿದೆ ವಿದ್ಯೆ. ಒಂದು ಏನು, ಗುರುಗಳ ಪ್ರಸಾದ. 25% ವಿದ್ಯೆ ನಮಗೆ ಬರೋದು ಯಾವುದರಿಂದ ಅಂದ್ರೆ ಗುರುಪ್ರಸಾದದಿಂದ ಬರುತ್ತೆ. ಗುರುಪ್ರಸಾದದಿಂದ ಗುರುಗಳು ವಿಶೇಷವಾಗಿ ಅನುಗ್ರಹ ಮಾಡಿ ನಮಗೆ ಪಾಠ ಮಾಡಿದ್ರೆ 25%. ಇನ್ನು 25% ಯಾವುದರಿಂದ? ನಮ್ಮ ಪ್ರಯತ್ನದಿಂದ. ಉತ್ಸಾಹ ಯೋಗ, ನಮ್ಮ ಪ್ರಯತ್ನ, ವಿಶೇಷವಾಗಿ ಸ್ವಾಧ್ಯಾಯವನ್ನು ಮಾಡುದು, ಓದೋದು. ಬುದ್ಧಿ ವೈಶೇಷ್ಯ ಬರುತ್ತೆ, ಬುದ್ಧಿ ವಿಸ್ತಾರ ಆಗತ್ತೆ. ಗುರುಗಳು ಹೇಳಿಕೊಟ್ಟ ದಾರಿಯಲ್ಲಿ ಅಧ್ಯಯನ ಮಾಡೋದು 25. ಆಮೇಲೆ ಇನ್ನು ಕಾಲು ಭಾಗ ನಮ್ಮ ಜೊತೆಗಾರರ ಕೂಡಿ ಮಾತಾಡುವಾಗ, ಸಂವಾದ ಮಾಡುವಾಗ. ಇನ್ನು 25 ಭಾಗ ಯಾವಾಗ ಅಂದ್ರೆ ಪಾಠ ಮಾಡುವಾಗ. 25 ಗುರುಗಳಿಂದ, 25 ಸ್ವಾಧ್ಯಾಯದಿಂದ, 25% ಸಮಾನ ಮನಸ್ಕರಾದ ಗೆಳೆಯರ ಜೊತೆಯಲ್ಲಿ ಶಾಸ್ತ್ರವನ್ನ ಚರ್ಚೆ ಮಾಡೋದ್ರಿಂದ, ಇನ್ನು 25% ಪಾಠ ಮಾಡೋದರಿಂದ. ಇದು ವೈಭವ. ಇದು ಇದರ ಜೊತೆಯಲ್ಲಿ ಯೋಗ್ಯ ಗುರುಗಳ ಸಂಪತ್ತಿ ನಮಗಾಗ್ಬಿಡ್ತು ಅಂದ್ರೆ ವೈಭವ. ಇದು ಯೋಗ್ಯರಾದ ಗುರುಗಳು. ಆ ಯೋಗ್ಯರಾದ ಗುರುಗಳು ಅತ್ಯಂತ ಶ್ರೇಷ್ಠರಾದ ಗುರುಗಳು, ಸಾಮಾನ್ಯ ಗುರುಗಳಲ್ಲ. ಆ ಗುರುಗಳು ಯೋಗ್ಯರು, ಅತ್ಯಂತ ಶ್ರೇಷ್ಠರು. ಅವರು ಸಿಕ್ಕಿಬಿಟ್ರು ಅಂತಂದ್ರೆ ಅದರ ವೈಭವಕ್ಕೆ ಇನ್ನೂ ಬೇಕಾಗಿಲ್ಲ ನಮ್ಗೆ. ನಮ್ಮಲ್ಲಿರುವ ಜ್ಞಾನ ಇದು ಹೇಳಿದ್ರಲ್ಲ, 12 ಗುಣ ಹೇಳಿದ್ರು. ತಪಸ್ಸು ಫಲಕಾರಿಯಾಗಬೇಕಾದ್ರೆ 12 ಗುಣಗಳನ್ನ ಪಡೆಯಬೇಕು ಅಂತ ಹೇಳಿದ್ರು. ಆ 12 ಗುಣಗಳು ಯಾವುದು ಅಂತ ಹೇಳುವಾಗ ಜ್ಞಾನಾದಿಗಳು, ಜ್ಞಾನಂಚ ಸತ್ಯಂಚ ದಮಶ್ಚಮಶ್ಚ ಅಂತೆಲ್ಲ ಹೇಳಿದ್ರು. ಆ 12 ಗುಣಗಳು ನಮ್ಮಲ್ಲಿದೆ ಅಂತ ಅಭಿವ್ಯಕ್ತ ಆಗೋದು ಯಾವಾಗ ಅಂದ್ರೆ ಯೋಗ್ಯರಾದ ಗುರುಗಳು ಸಿಕ್ಕಾಗ. ಜ್ಞಾನಾದಯೋ ದ್ವಾದಶ ಯಸ್ಯ ರೂಪಂ ಅನ್ಯಾನಿ ಚಾಂಗಾನಿ ತಥಾ ಬಲಂಚ ಆಚಾರ್ಯ ಯೋಗೇ ಫಲತೀತಿ ಚಾಹುಹು ಬ್ರಹ್ಮಾರ್ಥ ಯೋಗೇ ನ ಚ ಬ್ರಹ್ಮಚರ್ಯಂ. ಜ್ಞಾನಾದಿ 12 ಗುಣಗಳು ಕೆಲವನ್ನ ಬಿಡಬೇಕು ಅಂತ ಹೇಳಿದ್ರು. ಆ ಬಿಡುವಂಥದ್ದು ಎಲ್ಲವೂ ಸಾರ್ಥಕ ಆಗೋದು ಯಾವಾಗ ಅಂತಂದಾಗ ಗುರುಗಳ ಸಂಪರ್ಕ ನಮಗಾದಾಗ. ಆ ಗುರುಗಳ ಸಂಪರ್ಕದಿಂದ ನಮ್ಮಲ್ಲಿರುವ ಸದ್ಗುಣಗಳೆಲ್ಲ ಅಭಿವ್ಯಕ್ತಿ ಆಗತ್ತೆ. ಶಾಸ್ತ್ರದ ಜ್ಞಾನ ವಿಶೇಷವಾಗಿ ನಮಗೆ ಬರುತ್ತೆ. ಬ್ರಹ್ಮಚರ್ಯದ ಅನುಷ್ಠಾನದಿಂದ, ಗುರುಕುಲದಲ್ಲಿ ವಾಸ ಮಾಡೋದ್ರಿಂದ ಏನು ಆಗತ್ತೆ? ಏವಂ ವಸನ್ ಯದುಪಪ್ಲವೇದ್ಧನಂ ಹ್ಯಾಚಾರ್ಯಾಯ ತದನು ಪ್ರಯಚ್ಛೇತ್ ಸತಾಂ ವೃತ್ತಿಂ ಬಹುಗುಣಮೇವಮೇತಿ ಗುರೋಃ ಪುತ್ರೇ ಭವತಿ ಚ ವೃತ್ತಿರೇಷ. ಈ ಪ್ರಕಾರವಾಗಿ ಗುರುಕುಲದಲ್ಲಿ ವಾಸ ಮಾಡಿ ನನಗೆ ಬಂದದ್ದೆಲ್ಲ ಗುರುಗಳಿಂದ. ಮತ್ತೆ ಹೇಳ್ತಾರೆ ಅದನ್ನ, ಅದು ತುಂಬಾ ಒತ್ತು ಕೊಟ್ಟು ಹೇಳ್ತಾರೆ. ನನಗೀಗ ಇರುವುದು, ನನಗೆ ಬಂದಿರತಕ್ಕಂಥದ್ದು ಎಲ್ಲ ಗುರುವನುಗ್ರಹದಿಂದ. ನನ್ನದ್ದು, ನನ್ನ ಸ್ವಂತದ್ದು ಅಂತ ಏನೂ ಇಲ್ಲ. ಈ ರೀತಿಯಾಗಿ ಅನುಸಂಧಾನ ಮಾಡಿ ಗುರುಕುಲದಲ್ಲಿ ವಾಸ ಮಾಡಿಬಿಟ್ರೆ ಅದನ್ನ ಶ್ರೇಷ್ಠವಾದ ಗುರುಕುಲ ವಾಸ ಅಂತ ಕರೀತಾರೆ.
ಗುರುಪತ್ನಿಯನ್ನ, ಗುರುಪುತ್ರರನ್ನ, ಗುರುಗಳ ಮಕ್ಕಳನ್ನ ಅದೇ ರೀತಿಯಾಗಿ ಮರ್ಯಾದೆಯಲ್ಲಿ ನೋಡಿಬಿಟ್ರೆ ಶುದ್ಧವಾದ ಕ್ರಮದಲ್ಲಿ ಸದ್ವಿದ್ಯೆ ಅಂತನ್ನೋದು ನಮಗೆ ಬರ್ತದೆ. ಅಷ್ಟು ಮಾತ್ರ ಅಲ್ಲ, ಏವಂ ವಸನ್ ಸರ್ವತೋ ವರ್ಧತೆ ಚ ಬಹೂನ್ ಪುತ್ರಾನ್ ಲಭತೆ ಚ ಪ್ರತಿಷ್ಠಾಂ ವರ್ಷಂತಿ ಚಾಸ್ಮೈ ಪ್ರದಿಶೋ ದಿಶಶ್ಚ ವಸತ್ಯಸ್ಮಿನ್ ಬ್ರಹ್ಮಚರ್ಯೇ ಜನಾಶ್ಚ. ಈ ಪ್ರಕಾರವಾಗಿ ಗುರುಕುಲವಾಸ ಮಾಡಿ ಸಕ್ಸಸ್ಫುಲ್ ಆಗಿ ಗುರುಕುಲವಾಸವನ್ನ ಮಾಡಿಕೊಂಡು ಬಂದ್ರೆ ಅವನಿಗೊಂದು ಪ್ರತಿಷ್ಠೆ ಅನ್ನೋದು ಬರುತ್ತೆ, ಕೀರ್ತಿ ಬರುತ್ತೆ, ನಾನಾ ದಿಕ್ಕುಗಳಿಂದ ಸಂಪತ್ತು ಬರುತ್ತೆ. ಇಲ್ಲಿ ಹೇಳ್ತಾರೆ ನೋಡ್ರಿ, ಶಾಸ್ತ್ರಾಧ್ಯಯನ ಮಾಡಿದವ್ರು ಹೆಂಗ್ರಿ ಬದುಕ್ತಾರೆ, ಶಾಸ್ತ್ರಾಧ್ಯಯನ ಮಾಡಿದವ್ರ ಜೀವನ ಏನು ಅನ್ನುವ ನಾನಾ ಪ್ರಕಾರವಾದ ಭಯ ನಮ್ಮಲ್ಲಿರುತ್ತೆ. ಅದಕ್ಕೆಲ್ಲ ಸನತ್ ಕುಮಾರ್ ಉತ್ತರ ಕೊಡ್ತಾರೆ. ಗುರುಕುಲವಾಸವನ್ನ ಶುದ್ಧವಾಗಿ ಮಾಡಿ ಗುರುಗಳ ಅನುಗ್ರಹವನ್ನ ಸಂಪಾದನೆ ಮಾಡಿಕೊಂಡು ಹೊರಗೆ ಬಂದ ಅಂತಂದ್ರೆ ಬೇಕಾದಷ್ಟು ಬಯಸಿದ್ದೆಲ್ಲ ಕೊಡ್ತಾನೆ ದೇವ್ರು. ಎಲ್ಲ ದಿಕ್ಕುಗಳು ಅವನಿಗೆ ಅಭೀಷ್ಟಗಳ ಮಳೆ ಸುರಿಸತ್ತಂತೆ. ಅಂದ್ರೆ ಎಲ್ಲ ದಿಕ್ಕುಗಳು ಅಂದ್ರೆ ಅವನಿಗೆ ಎಲ್ಲಿಗೆ ಹೋಗ್ಲಿ, ಯಾವ ಊರಿಗೆ ಹೋಗ್ಲಿ, ಯಾವ ಕ್ಷೇತ್ರಕ್ಕೆ ಹೋಗ್ಲಿ ಮರ್ಯಾದೆ ಇದೆ. ಅಷ್ಟು ಮಾತ್ರ ಅಲ್ಲ, ಅವನಿಗೆ ಪುತ್ರರು ಸಿಗ್ತಾರೆ. ಪುತ್ರರು ಅಂತಂದ್ರೆ ಪಾಠ ಕೇಳುವ ಪುತ್ರರು, ಶಿಷ್ಯರು ಸಿಗ್ತಾರೆ, ಅದು ಮುಖ್ಯ. ಅವನಲ್ಲಿ ಪಾಠ ಕೇಳಲಿಕ್ಕೆ ಜನ ಬರ್ತಾರೆ. ಅಂದ್ರೆ ಪಾಠ ಹೇಳುವ ವಿಶೇಷವಾದ ಸಾಮರ್ಥ್ಯ ಅನ್ನೋದು ಬರುತ್ತವನಿಗೆ. ಆದ್ದರಿಂದ ಧೃತರಾಷ್ಟ್ರ ಭಗವಂತನ ದರ್ಶನಕ್ಕೆ ಸಾಧನ ಬ್ರಹ್ಮವಿದ್ಯೆ, ಆ ಬ್ರಹ್ಮವಿದ್ಯೆಗೆ ಸಾಧನ ಬ್ರಹ್ಮಚರ್ಯ. ಆದ್ದರಿಂದ ಏತೇನ ಬ್ರಹ್ಮಚರ್ಯೇಣ ದೇವಾಃ ದೇವತ್ವಮಾಪ್ನುವನ್ ಋಷಯಶ್ಚ ಮಹಾಭಾಗ ಬ್ರಹ್ಮಚರ್ಯೇಣ ಚಾಭವನ್ ಏತೇನೈವ ಸಗಂಧರ್ವಾಃ ರೂಪಂ ಅಪ್ಸರಸೋ ಜಯನ್ ಏತೇನ ಬ್ರಹ್ಮಚರ್ಯೇಣ ಸೂರ್ಯ ಅಹ್ನಾಯ ಜಾಯತೆ. ಈ ರೀತಿಯಾದ ಬ್ರಹ್ಮಚರ್ಯವನ್ನ ಮಾಡಿ ದೇವತೆಗಳಿಗೆ ದೇವತ್ವ ಅನ್ನೋದು ಬಂತು. ಮಹಾನುಭಾವರಾದ ಋಷಿಗಳಿಗೆ ವೇದಗಳನ್ನು ದರ್ಶನ ಮಾಡುವ ಸಾಮರ್ಥ್ಯ ಬಂತು. ಈ ರೀತಿಯಾದ ಬ್ರಹ್ಮಚರ್ಯ ಮಾಡುವುದರಿಂದಲೇ ಗಂಧರ್ವರು, ಅಪ್ಸರೆಯರು ಅವರೆಲ್ಲರಿಗೂ ವಿಶೇಷವಾದ ರೂಪಲಾವಣ್ಯಗಳು ಬಂತು. ತನ್ನ ನಿಷ್ಠುರವಾದ ಬ್ರಹ್ಮಚರ್ಯ ವ್ರತದಿಂದಲೇ ಸೂರ್ಯ ಪ್ರತಿನಿತ್ಯ ನಮಗೆ ಮಹಾನುಭಾವ ಬೆಳಕನ್ನ ಕೊಡ್ತಾ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ಯ ಆಶ್ರಯೇತ್ ಪಾವಯೇಚ್ಚಾಪಿ ರಾಜನ್ ಸರ್ವಂ ಶರೀರಂ ತಪಸಾ ತಪ್ಯಮಾನಃ ಏತೇನ ವೈ ಬಾಲ್ಯಮತ್ಯೇತಿ ವಿದ್ವಾನ್ ಮೃತ್ಯುಂ ತಥಾ ಸ ಜಯತ್ಯಂತ ಕಾಲೇ. ಈ ರೀತಿಯಲ್ಲಿ ಗುರುಕುಲವಾಸವನ್ನ ಮಾಡಿ ಬ್ರಹ್ಮಚರ್ಯದಲ್ಲಿದ್ದು ಯಾರು ತನ್ನ ಜೀವನವನ್ನ ಕಳಿತಾನೆ ಶಾಸ್ತ್ರಾಧ್ಯಯನದ ಮೂಲಕ 12 ವರ್ಷಗಳ ಕಾಲ, ಆ ವ್ಯಕ್ತಿ ಓದ್ತಾ 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 ಮೂರ್ಖತ್ವ ಕಡಿಮೆ ಆಗತ್ತೆ, ಅವನಿಗೆ ಬಾಲ್ಯ ಹೋಗ್ಬಿಡತ್ತೆ, ಶುದ್ಧನಾಗ್ತಾನೆ, ಬೇರೆಯವರನ್ನ ಶುದ್ಧ ಮಾಡುವ ಸಾಮರ್ಥ್ಯ ಪಡೀತಾನೆ, ಜ್ಞಾನಿ ಆಗ್ತಾನೆ, ಮರ್ಯಾದೆಯನ್ನ ಪಡೀತಾನೆ, ಪಾಠ ಮಾಡ್ತಾನೆ, ಕೊನೆಗೆ ಅಂತ್ಯಕಾಲದಲ್ಲಿ ಭಗವಂತನ ನಾಮಸ್ಮರಣೆಯನ್ನ ಮಾಡಿ ಮೋಕ್ಷಕ್ಕೆ ಹೋಗ್ಬಿಡ್ತಾನೆ. ಎಂಥ ಮಾತು ನೋಡಿ. ಅಂತವಂತಹ ಕ್ಷತ್ರಿಯಾಸ್ತೇ ಜಯಂತಿ ಲೋಕಾನ್ ಜನಾಃ ಕರ್ಮಣಾ ನಿರ್ಮಲೇನ ಜ್ಞಾನೇನ ವಿದ್ವಾನ್ ತೇಜ ಅಭ್ಯೇತಿ ನಿತ್ಯಂ ನ ವಿದ್ಯತೆ ಹ್ಯನ್ಯಥಾ ತಸ್ಯ ಪಂಥಾಃ. ಕೇವಲ ಬ್ರಹ್ಮಚರ್ಯದಿಂದ ಇಷ್ಟು ಫಲ ಅಲ್ಲಪ್ಪ. ಬ್ರಹ್ಮಚರ್ಯ ಅನುಷ್ಠಾನ ಮಾಡ್ತಾ ಗುರುಕುಲದಲ್ಲಿ ವಾಸ ಮಾಡಿ ಗುರುಗಳ ಅನುಗ್ರಹದಿಂದ ಬ್ರಹ್ಮವಿದ್ಯೆಯನ್ನ ಪಡೆದರೆ ಮೋಕ್ಷ, ಜ್ಞಾನದಿಂದಲೇ ಮೋಕ್ಷ. ಆದ್ದರಿಂದ ಕ್ಷತ್ರಿಯ, ಧೃತರಾಷ್ಟ್ರ, ಕರ್ಮಸ್ವರೂಪವನ್ನ ತಿಳಿದಂತಹ ಜನಗಳು ಗುರುಗಳ ಪರಮಾನುಗ್ರಹದಿಂದ ಗುರುಕುಲದಲ್ಲಿ ವಾಸ ಮಾಡಿ ಬ್ರಹ್ಮಚರ್ಯ ಯುಕ್ತರಾಗಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಪಾಠ ಪ್ರವಚನಾದಿಗಳ ಮೂಲಕ ತತ್ವವನ್ನ ದೃಢ ಮಾಡಿಕೊಂಡು ಅಪರೋಕ್ಷ ಜ್ಞಾನ ಪಡೆದು ಅನಂತ ಸೂರ್ಯ ಪ್ರಕಾಶನಾದ ಭಗವಂತನನ್ನ ಪಡೀತಾರೆ. ಆದ್ದರಿಂದ ಮೋಕ್ಷ ಬರಬೇಕು,
ಭಗವಂತನ ದರ್ಶನ ಆಗಬೇಕು ಅಂತಂದ್ರೆ ಜ್ಞಾನವಿಲ್ಲದೆ ಬೇರೆ ಮಾರ್ಗ ಇಲ್ಲ. ನಾಣ್ಯ ಪಂಥ ವಿದ್ಯತೆ, ಬೇರೆ ದಾರಿ ಇಲ್ಲ. ಆ ಜ್ಞಾನಕ್ಕೆ ಗುರುಕುಲವಾಸವಲ್ಲದೆ ಬೇರೆ ದಾರಿ ಇಲ್ಲ. ಆ ಗುರುಕುಲವಾಸ ಮಾಡಬೇಕಾದ್ರೆ ಕಷ್ಟ ಸಹಿಸದೆ ಬೇರೆ ದಾರಿ ಇಲ್ಲ. ಕಷ್ಟವನ್ನ ತಡ್ಕೊಳ್ಳಿಲ್ಲ, ದುಃಖ ಕಂಟ್ರೋಲ್ ಮಾಡ್ಲಿಲ್ಲ, ಅಯ್ಯೋ ಅಂತಂದ್ರೆ ವಿದ್ಯೆ ಬರಲ್ಲ. ಆದ್ದರಿಂದ ಅತಿ ಕಷ್ಟದಿಂದ ಅತಿ ಪ್ರಯಾಸ ಪಟ್ಟು ಬ್ರಹ್ಮಚರ್ಯದಲ್ಲಿದ್ದು ಗುರು ಸೇವಾ ಮಾಡಿ ಗುರುವನುಗ್ರಹದಿಂದ ಜ್ಞಾನ ಪಡೆದು ಜ್ಞಾನವನ್ನು 4 ಜನಕ್ಕೆ ಹಂಚಿ ಸಾಧನೆ ಮಾಡಿಕೊಂಡು ಅಪರೋಕ್ಷ ಪಡೆದು ಭಗವಂತನ ಅನುಗ್ರಹದಿಂದ ಅವನು ಮೋಕ್ಷಕ್ಕೆ ಹೋಗ್ತಾನೆ. ಆದ್ದರಿಂದ ಮೋಕ್ಷೋಪಾಯವಾಗಿರತಕ್ಕಂತಹ ತತ್ವಜ್ಞಾನ ಬರಬೇಕು ಅಂತಂದ್ರೆ ಬ್ರಹ್ಮಚರ್ಯದಿಂದ ಗುರುಕುಲವಾಸ, ಗುರುಸೇವಾ, ಗುರುವನುಗ್ರಹವೇ ಕಾರಣ. ಆಚಾರ್ಯವದೇವ ಹಿ ತದುಕ್ತಂ. ಆಚಾರ್ಯವಾನ್ ಪುರುಷೋ ವೇದ. ಎಷ್ಟಿದೆ! ಯೋಗ್ಯರಾದ ಸತ್ಪಾತ್ರರಾದ ಗುರುಗಳು ನಮ್ಮ ಬೆನ್ನ ಹಿಂದೆ ಇದ್ರೆ ಎದುರಿಗೆ ಭಗವಂತ ನಿಂತು ಬಾ ಅಂತ ಕರ್ಕೊಂಡು ಹೋಗ್ತಾನಂತೆ ಮೋಕ್ಷಕ್ಕೆ. ಆದ್ದರಿಂದ ಬ್ರಹ್ಮಚರ್ಯವನ್ನ ಮಾಡಬೇಕು. ದೇವರನ್ನು ನೋಡ್ಬಿಡ್ತಾರೆ ಅಂದ್ರು, ಭಗವಂತನ ದರ್ಶನ ಆಗೋಗತ್ತೆ ಅಂತಂದ್ರು. ಧೃತರಾಷ್ಟ್ರ ಕೇಳ್ತಾನೆ, ಆಭಾತಿ ಶುಕ್ಲಂ ಇವಲೋಹಿತಮಿವಾಥೋ ಕೃಷ್ಣಮಥಾರ್ಜುನಂ ಕಾದ್ರವಂ ವಾ ಯದ್ಬ್ರಾಹ್ಮಣ ಪಶ್ಯತಿ ತದ್ಧಿ ವಿದ್ವಾನ್ ಕಥಂ ರೂಪಂ ತದಮೃತಮಕ್ಷರಂ ಪರಂ. ನಾಶರಹಿತವಾದ ಅನಂತ ಕಲ್ಯಾಣ ಗುಣಪರಿಪೂರ್ಣವಾದ ಸರ್ವೋತ್ತಮವಾದ ತತ್ವ ಪರಬ್ರಹ್ಮ ತತ್ವ ನಾರಾಯಣ, ಅವನನ್ನ ಗುರುಗಳ ಅನುಗ್ರಹದಿಂದ ಬ್ರಹ್ಮಚರ್ಯಾಶ್ರಮದಲ್ಲಿದ್ದು ಅಧ್ಯಯನ ಮಾಡಿದ ಜ್ಞಾನಿಗಳು ದರ್ಶನ ಮಾಡ್ತಾರೆ ಅಂತ ನೀವ್ ಹೇಳಿದ್ರಲ್ಲ ಸ್ವಾಮಿ. ಆ ದೇವರು ಯಾವ ಬಣ್ಣದಲ್ಲಿದ್ದಾನೆ? ಶುಕ್ಲಮಿವ, ಬೆಳ್ಳಗಿದ್ದಾನ. ಲೋಹಿತಮಿವ, ಲೋಹಿತ ಅಂದ್ರೆ ಕೆಂಪು, ಕೆಂಪು ಬಣ್ಣದಲ್ಲಿದ್ದಾನ. ನೋಡಿ, ಜ್ಞಾನಿಗಳಿಗೆ ದರ್ಶನ ಕೊಡುವ ಭಗವಂತನ ಬಣ್ಣ ಯಾವುದು? ಶುಕ್ಲವಾ, ಬೆಳ್ಳಗಿದ್ದಾನ, ಲೋಹಿತವ, ಕೆಂಪುಗಿದ್ದಾನ, ಅಥವಾ ಕೃಷ್ಣಂ, ಕಪ್ಪು ವರ್ಣದವನ, ಅಥವಾ ಅರ್ಜುನಂ, ಅರ್ಜುನ ಬಣ್ಣ. ಅರ್ಜುನ ಅಂದ್ರೆ ಬಿಳಿ ಬಣ್ಣ. ವಲಕ್ಷೋಧವಲೋರ್ಜುನ ಅಂತ ಕೋಶ ಇದೆ. ಅರ್ಜುನ ಅಂದ್ರೆ ಬೆಳ್ಳಗಿದ್ದಾನ. ಶುಕ್ಲ ಅಂದ್ರು ಬಿಳಿ, ಅರ್ಜುನ ಅಂದ್ರು ಬಿಳಿ, ಏನ್ರಿ ಸಮಸ್ಯೆ ಇಲ್ಲಿ ಅಂತ. ಧವಳ ವರ್ಣ ಅಂತ ಅರ್ಥ. ಧವಳ ಪುಷ್ಪ ಸಂಕಾಶ, ಬಿಳಿಯಲ್ಲೂ ಬೇಕಾದಷ್ಟು ಬಿಳಿ ಇದೆಯಲ್ಲ. ಆದ್ದರಿಂದ ಹಾಗಿದ್ದಾನ. ಅಥವಾ ಕಾದ್ರವಂಬ, ಕಾದ್ರವ, ಕಾದ್ರವ ಅಂದ್ರೆ ಚಿತ್ರ ಬಣ್ಣ, ಎಲ್ಲಾ ಬಣ್ಣ ಮಿಕ್ಸ್ ಆಗಿರುವಂತ ಚಿತ್ರ ಬಣ್ಣದಿಂದ ಏನಾದ್ರೂ ಭಗವಂತ ಕೂಡಿದ್ದಾನ? ಯಾವ ಬಣ್ಣದಲ್ಲಿ ಭಗವಂತ ಇದ್ದಾನೆ? ಜ್ಞಾನಿಗಳು ನೋಡುವಂತಹ ಭಗವಂತನ ಬಣ್ಣ ಯಾವುದು ಅಂತ ಪ್ರಶ್ನೆ. ಜ್ಞಾನಿಗಳು ನೋಡುವಂತಹ ಭಗವಂತನ ಬಣ್ಣ ಯಾವುದು ಅಂತ ಕೇಳಿದ್ದಕ್ಕೆ ಇವರು ಉತ್ತರ ಕೊಡ್ತಾರೆ, ಆ ಭಗವಂತ ಅಪ್ರಾಕೃತನಾದ್ದರಿಂದ ಪ್ರಾಕೃತವಾದ ಯಾವ ಬಣ್ಣವೂ ಅವನಲ್ಲಿ ಇಲ್ಲಪ್ಪ ಅಂತ ತುಂಬಾ ಚೆನ್ನಾಗಿ ಉತ್ತರವನ್ನ ಕೊಡ್ತಾರೆ. ಆ ಉತ್ತರದ ಭಾಗ ಇನ್ನು 5-6 ಶ್ಲೋಕದಲ್ಲಿ ಅಧ್ಯಾಯ ಮುಗಿಯತ್ತೆ. ಸಾಕಿವತ್ತು ಇಷ್ಟು. ಸ್ವಲ್ಪ ಕುತೂಹಲದಲ್ಲಿ ಇರ್ಲಿ. ಯಾವ ಬಣ್ಣದಲ್ಲಿರುವ ಭಗವಂತನನ್ನ ಜ್ಞಾನಿಗಳು ದರ್ಶನ ಮಾಡ್ತಾರೆ? ಅದಕ್ಕೆ ಧೃತ ಕುಮಾರರು ಕೊಡತಕ್ಕಂತಹ ಉತ್ತರ ತುಂಬಾ ಚೆನ್ನಾಗಿದೆ. ಅಲ್ಲಿಂದ ಇನ್ನು ಮುಂದಕ್ಕೆ ಭಗವದ್ ದರ್ಶನ, ಭಗವಂತನ ರೂಪ, ಆ ಸ್ವಾಮಿಯ ವೈಭವ, ಅದೆಲ್ಲವನ್ನ ನಿರೂಪಣೆ ಮಾಡತಕ್ಕಂತಹ ಭಾಗಗಳು 2 ಅಧ್ಯಾಯಗಳು ನೋಡಿದ್ರೆ ಸಮಾಪ್ತಿ ಆಗತ್ತೆ. ಆ ಎಲ್ಲ ಭಾಗವನ್ನು ಕೂಡ ಭಗವಂತ ನಮ್ಮಿಂದ ಶ್ರವಣ ಮಾಡಿಸಲಿ. ಇವತ್ತು ಪಾಠ ನಾವೇನು ಕೇಳಿದ್ದೇವೆ? ಗುರುಗಳ ಮಹತ್ವ, ಬ್ರಹ್ಮಾಂತಹ ಗುರುವ ಸಾಕ್ಷಾತ್ ಎನ್ನುವಂತಹ ಭಾವ ನಮಗಿದ್ದು ಗುರುದ್ರೋಹವನ್ನ ಮಾಡದ ಬುದ್ಧಿಯನ್ನ ಕೊಟ್ಟು ಹರಿಗುರುಗಳು ನಮ್ಮಿಂದ ಸಾಧನೆಯನ್ನ ಮಾಡಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಸನತ್ಸು ಜಾತೀಯದ ಇವತ್ತಿನ ಚಿಂತನೆಯನ್ನ ಮುಗಿಸ್ತಾ ಇದ್ದೇನೆ. ಮತ್ತೆ ಸೋಮವಾರ ನೋಡೋಣ. ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದ.